ಕೊನೆ ಆಟ. अविनाश, अभी, 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 अविनाश भाव अभी नोडिद्रा तमाशे तमाशे ನೋಡಕ್ಕೆ ಹೋದ ಕೊನೆ ಆಟ ಚಮಟೆ ಗಂಟಿ ಏನ್ ಹೇಳ್ತಾ ಇದ್ದೀರಾ ಭಾವ ಎಲ್ಲಿ ಹೋದ ಮುಂದೆ ಮುಂದೆ ಹಣ ಹೋಯ್ತು ಹಿಂದೆ ಹಿಂದೆ ಅವಿ ಹೋದ ಗಪ್ತಿ ಗಪ್ತಿ ನೀವು ಸುಮ್ಮನಿದ್ರ ಅಯ್ಯೋ ದೇವರೇ ಬನ್ನಿ ಭಾವ ಬನ್ನಿ ಭಾವ ಬನ್ನಿ ನನ್ನಿಂದ ಕಿತ್ಕೊಂಡು ಹುತ್ತಿಟ್ಟಿದ್ದು ಇಲ್ಲೇ ನನ್ಗಿಂತ ಚಿಕ್ಕೋನು ನನ್ಗಿಂತ ಮೊದಲೇ ಹೋಗ್ಬಿಟ್ಟ ಭಾವ ಸುಮ್ಮನೆ ಆಚೆ ಬಾ ಅವರೆಲ್ಲ ಹೊರಟೋದ್ರು ಅವ್ರ ಕಣ್ಣಿಗೆ ನೀನ್ ಕಾಣಲ್ಲ ಬಾ ಆಚೆ ಬಾ अभी 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 ಯಾಕೋ ಯಾಕಪ್ಪ ಇಲ್ಲಿಗೆ ಬಂದೆ ಅವಿರಾಜ ನಿಂದು ಚುಕ್ಕು ಚುಕ್ಕು ಅವಿ ಮನೆಗೆ ಹೋಗೋಣ ಬಾ La
ಅವಿ 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 ಏನಾಯ್ತು ಕಣ್ಬಿಡು ಕಂದ. ನಾನ್ ಹೆಂಡತಿ ಮೇಲೆ ಕೈ ಹಾಕ್ತೇನೋ ಸೋಳೆ ಮಗನೇ, ನಿನ್ನ ನಾನ್ ಬಿಡಲ್ಲ ಬಿಡಲ್ಲ ಅವಿ ಇವತ್ತು ಬಿಡಲ್ಲ ಬಿಡು. ನನ್ನ ಹೆಂಡತಿ ಭಾವ, ಭಾವ, ಬನ್ನಿ ಭಾವ. ಬಿಡು ಅವಿ, ಬಿಡು. ದೇವ್ರೆ, ನನ್ ಮಗನ ಕಾಪಾಡಪ್ಪ. ಅವಿರಾಜ ಈಗ ಸರಿ ಹೋದ. ನಾ ಬಿಸ್ಕತ್ ತರ್ತೀನಿ. ಅಮ್ಮ ಅವಿ, ಏನಿಲ್ಲ ಏನಿಲ್ಲ ಕಂದ, ಹೆದರ್ಕೋಬೇಡ, ಏನಿಲ್ಲ. ಅವಿರಾಜ, ಏನಾಗಿತ್ತು? ನಾನಿದ್ದೀನಲ್ಲ, ಹೇಳು, ಏನಾಗಿತ್ತು? ಗೊತ್ತಿಲ್ಲ, ನನ್ಗೆ ಹಸುವಾಗ್ತಿದೆ. ಅವಿ, ಅವಿ, ನಿನ್ನೆ ರಾತ್ರಿ ತುಂಬಾ ಹೆದರ್ಕೊಂಡಿದ್ದೆ. ಏನಾದ್ರೂ ಕೆಟ್ಟ ಕನ್ಸು ಬಿದ್ದಿತ್ತಾ? ನಾನ್ ಯಾಕೆ ಹೆದರ್ಲೆ? ಕಳ್ಳ ಅವಳನ್ನ ಹಿಡ್ಕೊಂಡಿದ್ದ, ಚೆನ್ನಾಗ್ ಓಡ್ತೆ, ಮೂಲೆ ಪುದಿ ಪುದಿ ಮಾತೆ, ಡಿಶುಮ್ ಡಿಶುಮ್ ಅಂತ ಓಡ್ತೆ. ಡಮ್ ಡಮಾರ್, ಕೈ ಕೊಟ್ಟಾರ್, ಗಪ್ತಿ ಗಪ್ತಿ. ಆಮೇಲೆ ಆಮೇಲೆ ಅವಳನ್ನ ಬಿಡ್ಸ್ಕೊಂಡ್ ಬಂದೆ. ಯಾರನ್ನ? ನನ್ನ ಹೆಂಡತಿನ. ಪಾಪ ಅಳ್ತಿದ್ಲು. ಅವಿರಾಜನಿ ಮದುವೆ ಬೇರೆ ಆಗಿದೆ. ಗಪ್ತಿ ಗಪ್ತಿ. ನನ್ ತಮ್ಮ ಭಾಸ್ಕರ. ಬಾ ಮಜಾ ಇದೆ. ಆಮೇಲೆ ಆಮೇಲೆ ಅಮ್ಮ, ನನ್ಗದೆಲ್ಲ ಗೊತ್ತಿಲ್ಲ. ಅಮ್ಮ ಎಬ್ಬಿಸ್ಬಿಟ್ಲು. ಸಾಕೋ ಮಾತಿನ ಮಲ್ಲ, ಬಾ ಕೂತ್ಕೋ, ಬಾ. ನಿನಗೂ ಭಾವನಿಗೂ ಜೊತೆ ಸರಿಯಾಗಿದೆ. ಅಮ್ಮ, ದಿನ ನನ್ಗೂ ತಾಕೊತ್ತಿಯಲ್ಲ, ಅಪ್ಪನ್ಗೆ ಯಾರು ಕೊಡೋದು? ದೇವ್ರು ಕೊಡ್ತಾರೆ ಕಂದ. ಅಮ್ಮ, ಸಾಯೋದಂದ್ರೇನು? ಅದು ನೀನ್ ದೊಡ್ಡವನಾದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ಈಗ್ಲೇ ಹೇಳು. ಅಪ್ಪ ಸತ್ತಿದ್ ಯಾಕೆ? ನೋಡು, ದೇವ್ರು ಯಾರನ್ನ ತುಂಬಾ ಪ್ರೀತಿಸ್ತಾನೋ ಅವ್ರನ್ನ ತನ್ನ ಹತ್ರಕ್ಕೆ ಕರ್ಕೊಳ್ತಾನೆ. ಆಶೆ ಪುರ್ಕ ದೇವ್ರು ತುಂಬಾ ಆಶೆ ಪುರ್ಕ. ಹಾಗಾದ್ರೆ ದೊಡ್ಡಪ್ಪನ್ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ದೇವ್ರ ದೊಡ್ಡಪ್ಪನ್ ಪ್ರೀತಿಸಲ್ವಾ? ಯಾಕೆ ಪ್ರೀತಿಸಲ್ಲ? ಅಪ್ಪನ್ಗಿಂತ ದೊಡ್ಡಪ್ಪ ತಾನೇ ದೊಡ್ಡವನು. ಸಾಕ್ ಸುಮ್ನಿರು. ನಿನ್ ನಾಲ್ಗೆಲ್ಲಿ ಯಾವ ಪಿಶಾಚು ಹೊಕ್ಕಿದೆಯೋ ಏನು. ಅವಿನಾಶ್ ಪುರೋಹಿತ್ರೆ, ಆಟಕ್ ಬರ್ತಿರೋ, ಊಟ ಮಾಡ್ತಾ ಕೂತಿರ್ತಿರೋ. ಒಂದ್ಸಲ ಪುರೋಹಿತ ಅಂದ್ರೆ ಒದ್ ಬಿಡ್ತೀನಿ ನೋಡು. ಅಪ್ಪಪ್ಪ ಹೆಂಗ್ ಬರದ್ ನೋಡು ಕೋಪ. ಏ ಮಾಲ್ತಿ, ಬಾರೆ ಇಲ್ಲಿ, ಬಾ ಇಲ್ಲಿ. ಊಟ ಮಾಡ್ದ? ಓ, ಈ ಹೊಸ ಫ್ರಾಕ್ ಯಾರೇ ತಂದ್ರು? ನಮ್ ಅಮ್ಮ ಬೊಂಬಾಯಿಂದ ತಂದ್ಲು. ಏಯ್ ಚಂಪತ್ ಕೋಳಿ, ಸಾಕು ನಾತು, ಬಾ ಆಟಕ್ ಹೋಗೋಣ. ಬೊಂಬಾಯಿ ಅಂತೆ, ಬೊಂಬಾಯಿ. ಭಾವ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ದೇವ್ರು ನನ್ ಪ್ರೀತಿಸಲ್ಲ. ಅವಿರಾಜ ಸರಿಯಾಗಿ ಹೇಳ್ದ. ಭಾಸ್ಕರ್ನ ಕರ್ಕೊಂಡ್ಬಿಟ್ಟ, ನನ್ ಬಿಟ್ಬಿಟ್ಟ. ದೇವ್ರು ನನ್ ಪ್ರೀತಿಸಲ್ಲ. ದೇವ್ರು ನನ್ ಪ್ರೀತಿಸಲ್ಲ. ಭಾವ,
ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇನ್ನು ಎಂದು ಬಿಡನು ನಿನ್ನನು. ಯಾವ ಶಿಲ್ಪಿ ಕಂಡ ಕನಸು ನೀನು. ನನಗಾಗಿ ಬಂತು ತಾವರೆ ಹೆಣ್ಣಾಗಿ, ಸೊಗಸಾದ ಜೋಡಿ ನೈದಿಲೆ ಕಣ್ಣಾಗಿ, ನಡೆಯು ಸೊಗಸು ನುಡಿಯು ಸೊಗಸು, ಬಯಕೆ ತುಂಬಿದೆ ಮನವ ಸೇರಿದೆ. ನೂರು ಜನ್ಮ ಬಂದರೇನು ನನಗೆ, ನೀನೆ ನನ್ನ ಬಾಳ ಗೆಳೆಯ ಕೊನೆಗೆ, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ದೇವರಾಣೆ ನಂಬು ನನ್ನನು. ಸಾಕು ಇನ್ನು ನನಗೇನಲ್ಲೇ ಬಾಬಪ್ಪ ಬಾಬಾ, ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ದೇವರಾಣೆ ನಂಬು ನನ್ನನು. ಯಾವ ಶಿಲ್ಪಿ ಯಾವ ಶಿಲ್ಪಿ ಯಾವ ಶಿಲ್ಪಿ ಯಾವ ಶಿಲ್ಪಿ? ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನೆಲ್ಲ ತಂದ್ಕೊಡಿ, ಸರಿ ಹೋಗುತ್ತೆ. ನೀವೇನು ಗಾಬರಿ ಪಡ್ಬೇಕಾಗಿಲ್ಲ. ಮುಂಚೆ ಯಾವಾಗ್ಲಾದ್ರೂ ಈ ತರ ಆಗಿತ್ತಾ? ಇಲ್ಲ, ಅವೇ ಚಿಕ್ಕವನಾಗಿರುವಾಗ ಒಂದ್ಸಲ ಹೀಗಾಗಿತ್ತು. ಸ್ಟ್ರೇಂಜ್. ನೋಡಿ, ಮತ್ತೆ ಮತ್ತೆ ಈ ತರ ಆಗ್ತಿದ್ರೆ ಮನೋವೈದ್ಯರಿಗೆ ತೋರಿಸೋದು ಒಳ್ಳೇದು. ಮನೆ ಉದ್ದಾನ ಏನದು ಹೊಸ ಮೋಸ? ಮೋಸ ಅಲ್ಲ, ಅವ್ರೊಂಥರ ಸ್ಪೆಷಲ್ ಡಾಕ್ಟರ್. ಮನಸ್ಸಿನಲ್ಲಿ ಕಾಯಿಲೆ ಇದ್ರೆ ವಾಸಿ ಮಾಡ್ತಾರೆ. ಏನಿಲ್ಲ, ದೇವ್ರು ಹುಟ್ಟಿಸ್ತಾನೆ, ಡಾಕ್ಟರ್ ಸಾಯಿಸ್ತಾರೆ. ಬಾಬಾ ಸಾಕು ಸುಮ್ಮನಿರಿ. ಪರವಾಗಿಲ್ಲಮ್ಮ, ಪಾಂಡ್ರಂಗ ನಮ್ ಹೊಸಬಾಲ. ನಾನು ಬರ್ತೀನಮ್ಮ. ಅಮ್ಮ ಅಪ್ಪ ನೀವಿನ್ ಹೊರಡಿ, ನಾನ್ ಸ್ವಲ್ಪ ಹಾಗೆ ಆಗ್ಲಮ್ಮ. ನೋಡಿ, ನಾನ್ ಬೇಕಾದ್ರೆ ರಾತ್ರಿ ಇಲ್ಲೇ ಬಂದ್ ಮಲ್ಕೋತೀನಿ. ಪರವಾಗಿಲ್ಲಮ್ಮ. ಅಮ್ಮ, ನಾ ಮಾತ್ರ ತಂದ್ಕೊಡ್ಲಾ? ಬೇಡಿ, ಪಾಂಡು ಭಾವ ತಂದು ಕೊಡ್ತಾರೆ. ಕೇಳಿ ಕಾಸು ಕೊಟ್ರೆ
ಯಾರಿವ್ರು ಬಸ್ನಲ್ಲಿ ಸ್ಮೋಕ್ ಮಾಡ್ತಿರೋದು? ಯಾರಿವ್ರು? ನೀವೇನ್ರಿ ಬಿಡಿ ಸೇರ್ತಿರೋದು? ಬಸ್ನಲ್ಲಿ ಬಿಡಿ ಸಿಗರೇಟ್ ಸೇರ್ಬಾರ್ದು ಗೊತ್ತಿಲ್ಲ ನಿಮ್ಗೆ? ಯೋ ಎಲ್ಲ ಗಾಡಿ ನಿಲ್ಸೋದು. ಯೋ ಲೈನ್ ಬೇಡ, ಸ್ವಲ್ಪ ಇರೋಣ, ಕೋಪಿಸ್ಕೋಬೇಡ, ಹೋಗ್ತೀವಿ. ಡ್ರೈವಿಂಗ್ ಬರ್ತಾನೆ, ಯಾವನ ಲೈಸೆನ್ಸ್ ಕೊಟ್ಟು ಗಂಜಣ್ಣನ ಮಕ್ಕಳಿಗೆಲ್ಲ ಲೈಸೆನ್ಸ್ ಕೊಟ್ಟು ಸತ್ಯ. ಯಾರಿಗ್ರಿ ಟಿಕೆಟ್? ಟಿಕೆಟ್ ವಾಸನೆ. ಬಸ್ನಲ್ಲಿ ಬೀಡಿ ಕುಡಿತಾರ? ರೇ ಟಿಕೆಟ್ ರೇ ಟಿಕೆಟ್ ಅಲ್ರಿ? ಟಿಕೆಟ್ ಎಲ್ಲಿ? ಹಿಂದೆ ಗಂಜಾ. ಹಾ ನಿಮ್ದೆ. ಅಯ್ಯೋ ಅಯ್ಯೋ. ಎಲ್ಲಿ ಎಲ್ಲಿ? ಅಲ್ಲ ಇಲ್ಲಿಗಮ್ಮ. ದೊಡ್ಡ ಆಸ್ಪತ್ರೆಗೆ ಒಂದ್ ಟಿಕೆಟ್ ಕೊಡಿ. ಮತ್ತೆ ಅವ್ರದ್ದು? ಅವರು ಇಲ್ಲ, ಯಾರು ಇಲ್ಲ, ನಾನೊಬ್ಳೆ. ಸರಿ ತೊಗೊಳ್ಳಿ. ಮೇಡಮ್ ಇದು ನೋಡಿ, ಇದು 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 ಬೇಕು. ನಮ್ಮ ಅಭಿರಾಜನ್ಗೆ ಹುಷಾರಿಲ್ಲ, ಔಷಧಿ ಬೇಕು. ಬೇಗ ಕೊಡಿ, ಕೊಡಿ, ಬೇಗ ಬೇಗ ಕೊಡಿ. ನನ್ಗೆ ಕೊಡ್ತೀರಾ? ಕೊಡಿ. ಅದೆಷ್ಟು ಫೈನ್ ಬಂದಿಲ್ಲ. 9 ರೂಪಾಯಿ 60 ಪೈಸೆ. ಯೋ ಏನಿಸಿದ್ದು? ತಗೊಳ್ಳಿ ನಿಮ್ ಟ್ಯಾಬ್ಲೆಟ್. ನನಗ್ ಕೊಡಿ, ಬೇಗ ಕೊಡಿ, ಬೇಗ. ಹ್ಯಾಲೋ ಶಂಪಿದ್ಯಾ ದುಡ್ಡು? ಇದೆ. ಹಾಗಾದ್ರೆ ಏ, ಒಂದು ವಿಕ್ಸ್ ಬೇಗ ಕೊಡ್ತೀರೋ ಇಲ್ವೋ? ಏಯ್ ಒಬ್ಬೊಬ್ರಿಗೆ ಕೊಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ? ಅಯ್ಯೋ ಮಂಚ ಇದೇನಿಟ್ಕೊಡ್ರಿ, ಯಾರಿದು? ಯಾರು ಒಳಗೆ ಬರ್ತಾ ಇರೋದು? ನೋಡ್ತಾ ಇದ್ದೀನಿ. ಇಲ್ಲ ರಿಚ್, ಬೇಗ ಅವ್ನು ಕೊಡ್ತೀನಿ ಸರ್, ನಿಮಗೆ ಕೊಡ್ತೀನಿ ಸರ್. ಕೊಟ್ಬಿಡಿ ಅವ್ನು. ಅಭಿರಾಜ, ಅಭಿರಾಜ, ಅಷ್ಟು ತಂದಿದ್ದೀನಿ. ಅಭಿರಾಜ, ಅಭಿರಾಜ. ಅದು ಮಾತ್ರೆ ತಗೋ. ನನಗೇನು ಆಗ್ತಾ ಇದೆ? ಏನ್ ಸಂಕಟ ಇದು? ನನಗೆ ಯಾವಾಗ ಮುಕ್ತಿ, ಯಾವಾಗ ಮುಕ್ತಿ?
ಬೋಡ ನೀನ್ ಇಲ್ಲಿ ಬಂದಿರೋದು ಕೆಲಸ ಮಾಡಕ್ಕೆ ಹೆಂಗ್ಸರ್ನ್ ಕೆಡ್ಸಕ್ಕಲ್ಲ. ಇನ್ನೊಂದ್ ಸರ್ತಿ ಈಗೇನಾದ್ರು ಮಾಡಿದ್ರೆ ಸೊಂಟ ಮರ್ದು ಬಿಲ್ಡಿಂಗ್ ಮೇಲೆ ನೇತಾಕ್ಬಿಡ್ತೀನಿ. ಹೋಗ ಹೋಗೀಗ. ತುಂಬಾ ಉಪಕಾರ ಆಯ್ತಣ್ಣ. ಹೋಗಮ್ಮ ಕೆಲಸ ಮಾಡು. ಒಳ್ಳೆ ಕೆಲಸ ಮಾಡಿದೆ. ಇವತ್ತು ನಮ್ಮ ಕಂಪನಿ ಮರ್ಯಾದೆ ಉಳಿಸ್ದೆ. ನಾನೇನ್ ಮಹಾ ಕೆಲಸ ಮಾಡ್ದೆ ನೀನೇ ಸರ್? ನಾನು ನನ್ನ ಡ್ಯೂಟಿ ಮಾಡ್ದೆ ಅಷ್ಟೇ. ನಿನಗೇನಾದ್ರೂ ಸಹಾಯ ಬೇಕಾಗಿದ್ರೆ ನನ್ಗೆ ಹೇಳು. ಹೌದಾ ಸರ್? ಸರ್ 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 ನನಗೆ ಇಲ್ಲಿ ದಯವಿಟ್ಟು ಟ್ರಾನ್ಸ್ಫರ್ ಕೊಟ್ಬಿಡಿ ಸರ್. ನಾನು ತಿರ್ಗಾ ನನ್ನ ಕಾಲೇಜ್ ಹೋಗ್ತೀನಿ. ಅಲ್ಲಿ ನಮ್ಮ ಅಮ್ಮ ಎಲ್ಲ ಹತ್ರ ಇರ್ತಾರೆ ಸರ್. ಸರಿ, ನಾನು ನೋಡ್ತೀನಿ. ಬರ್ತೀನಿ ಸರ್. ಸರ್ ಸರ್ ಈ ಮೆಜರ್ಮೆಂಟ್ ಪ್ರಕಾರ ಬೇಸ್ಮೆಂಟ್ ಹಾಕಿದ್ರೆ ಫ್ರಂಟ್ ಎಲಿವೇಶನ್ ಪ್ರಾಬ್ಲಮ್ ಬರ್ತದೆ. ಶಿಲ್ಪಿಗೆ ಉಳಿ ಸುತ್ತಿಗೆ ಎಷ್ಟು ಮುಖ್ಯನೋ ಶಿಲೆನೂ ಅಷ್ಟೇ ಮುಖ್ಯ. ಶಿಲೆ ಆರಿಸೋದೇ ಒಂದು ಕಲೆ. ಶಿಲೆಗೆ ನೋವಾಗದಂತೆ ಆಕೃತಿ ಮೂಡಿಸಬೇಕು. ಆದರೂ ಪ್ರತಿಯೊಂದು ಏಟು ಬಿಗಿಯಾಗಿರ್ಬೇಕು. ಆಗ ಶಿಲ್ಪಿ ಕೈಯಲ್ಲಿದ್ದ ಉಳಿ ಸುತ್ತಿಗೆ ಮೊದಲು ನಾನು ಆ ಕಡೆ ಹೆಚ್ಚು ಗಮನ ಕೊಡ್ಲಿಲ್ಲ. ಆದ್ರೆ ಇತ್ತೀಚೆಗೆ ನನ್ನಿಂದ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನಲ್ಲ. ನನ್ನ ಹೆಸರು ಅವಿನಾಶ. ಆದ್ರೆ ನಾನು ಅವಿನಾಶ ಅಲ್ಲ. ಆದ್ರೆ ಯಾರು? ನಾನು ಮುಖ್ಯವಾದ ಕೆಲವು ಘಟನೆಗಳನ್ನ, ಮುಖ್ಯವಾದ ವ್ಯಕ್ತಿಗಳನ್ನ ಮರ್ತಿದ್ದೀನಿ ಅಂತ ಅನ್ಸುತ್ತೆ. ಯಾರು? ಮತ್ತೆ ಮತ್ತೆ ಅದೇ ವಿಚಿತ್ರವಾದ ಕನಸುಗಳು, ಭ್ರಮೆಗಳು. ಇದೆಲ್ಲ ನನಗೆ ಯಾಕೆ ಆಗ್ತಾ ಇದೆ? ಹೀಗೆ ಮುಂದುವರೆದ್ರೆ ನನಗೆ ಹುಚ್ಚಿಡಿದ್ಬಿಡುತ್ತೆ ಮಾಲತಿ, ಹುಚ್ಚಿಡಿದ್ಬಿಡುತ್ತೆ. ಅವಿ, ಯಾಕೆ ಇಲ್ಲದೆಲ್ಲ ಮನ್ಸು ಕಚ್ಕೊಂಡು ಕೊರತ್ಯಾ? ಅತ್ತೆ ಹೇಳೋದು ನಿಜ. ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ, ಎಲ್ಲ ಸರಿ ಹೋಗುತ್ತೆ. ಮಾಲತಿ, ನಿನ್ಗೆ ಯಾಕೆ ಅರ್ಥವಾಗಲ್ಲ? ನನ್ನ ಮದುವೆ ಆಗಿದೆ, ಒಂದು ಮಗುನೂ ಇದೆ. ಯಾರ್ದೋ ಒಂದು ದೊಡ್ಡ ಸಾಲ ನಾನು ತೀರಿಸಬೇಕಾಗಿದೆ. ನಿನಗಿದೆಲ್ಲ ಹುಚ್ಚು ಅಂತ ಅನಿಸ್ಬೋದು, ಆದ್ರೆ ನನಗೆ ಮಾತ್ರ ಇದು ಸತ್ಯ. ಹಾಗಾದ್ರೆ ನೀನ್ ನನ್ನ ಪ್ರೀತಿಸೋದು ಸುಳ್ಳ? ನಾವೆಲ್ಲರೂ ನಿನಗೇನು ಅಲ್ವಾ? ಹಾಗನ್ಬೇಡ ಮಾಲತಿ. ನಿನ್ಗೊತ್ತು ನಾನು ನಿನ್ನನ್ನು ಪ್ರೀತಿಸ್ತೀನಿ. ಅಮ್ಮ, ದೊಡ್ಡಪ್ಪ, ನೀನು ಅಂದ್ರೆ ನನ್ನ ಜೀವ. ಆದ್ರೆ ಅಷ್ಟೇ ಹತ್ತಿರದವರು, ಅಷ್ಟೇ ಆಪ್ತರು ಬೇರೆ ಯಾರೋ ಎಲ್ಲೋ ಇದ್ದಾರೆ. ನಾನೇನು ಮಾಡ್ಲಿ? ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಅವರನ್ನು ಮರೆಯೋಕ್ಕಾಗಲ್ಲ. ಯಾವುದೋ ಕಾಣದ ಪಾಶ ನನ್ನನ್ನು ಎಳಿತಾ ಇದೆ, ನನ್ನನ್ನು ಕರೀತಾ ಇದೆ.
ನಾನು ತಿಳ್ಕೊಳ್ಳೇಬೇಕು. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಗೊತ್ತಿರೋ ಹಾಗೆ ಬೇಳೂರಿನ ಚೆನ್ನಕೇಶವನ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಸ್ತಂಭ ಇದೆ. ಇದನ್ನು ಸುಮಾರು ಕ್ರಿಸ್ತ ಶಕ 625ರಲ್ಲಿ ಕೆತ್ತಿರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಬಾದಾಮಿ ಹತ್ತಿರ ಮೈಗಟ್ಟಿ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾದ ಶಿವನ ದೇವಸ್ಥಾನವಿದೆ. ಹಾಗೂ ಧರ್ಮಸ್ಥಳದಲ್ಲಿ ಶಿವನು ಮಂಜುನಾಥ ಎಂಬ ಹೆಸರಿನಿಂದ ಪವಾಡ ಪುರುಷನಾಗಿ ಹೆಸರುವಾಸಿಯಾಗಿದ್ದಾನೆ. ಇನ್ನೂ ಎಷ್ಟು ದಿವಸ ಅಂತಾವೆ? ಈಗಲಾದ್ರೂ ಇದನ್ನೆಲ್ಲ ಮರಿಪಾಟ. ಮೈಸೂರು ಹತ್ರ ಒಂದು ಹಳ್ಳಿಯಲ್ಲಿ ಪಾಳು ಬಿದ್ದು ಶಿವನ ವಿಗ್ರಹ ಪತ್ತೆಯಾಗಿದೆ. ಅದೇ ಹಳ್ಳಿಯ ಯಾರೋ ಒಬ್ಬ ಶಿಲ್ಪಿ ಕೆತ್ತಿದ್ದಾನೆಂದು ಸುದ್ದಿ. ಹಳ್ಳಿಯ ರಾಜಕೀಯಕ್ಕೆ ಸಿಕ್ಕಿ ಆ ವಿಗ್ರಹ ಶಿವನದೆಂದು ಗುರುತಿಸಲಾರದಷ್ಟು ಹಾಳಾಗಿದೆಯೇ. ಕರ್ನಾಟಕದಲ್ಲಿ ಶಿವನನ್ನು ನಂಬುವ ಪೂಜಿಸುವ ಪಂಗಡಗಳು ಬಹಳಷ್ಟು ಮಂದಿ ಇದ್ದಾರೆ. ಇದಲ್ಲದೆ ಶ್ರವಣಬೆಳಗೊಳದಲ್ಲಿ ಒಂದೇ ಶಿಲೆಯಲ್ಲಿ ಕೆತ್ತಿರುವ 18 ಮೀಟರ್ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹ ಇದೆ. ಇದು ಸಹ ನೋಡಬೇಕಾದ ಸ್ಥಳಗಳಲ್ಲಿ ಒಂದು. ಎಲ್ಲಿ ಹೋಗ್ತಿದ್ಯಮ್ಮ? ಅವೇನ್ ಸ್ವಲ್ಪ ನೋಡ್ಬೇಕು. ಹೋಗ್ಬರ್ತೀನಪ್ಪ. ಎಲ್ಲೂ ಹೋಗ್ಬೇಕಾಗಿಲ್ಲ, ಬಿದ್ದಿರೇ ಇಲ್ಲಿ. ಅಮ್ಮ ನನ್ ಮಾತು ಕೇಳಿ. ಈ ಪರಿಸ್ಥಿತಿಲಿ ನಾನು ಅವಿ ಜೊತೆ ಇರ್ಲೇಬೇಕು. ಮುಚ್ಚೆ ಬಾಯಿ. ಇಷ್ಟ ದಿನ ಅವನ ಜೊತೆ ಓಡಾಡಿದ್ದೆ ಸಾಕು. ಹುಚ್ಚ ಆಗ್ತಿದಾನ ಅಮ್ಮ. ಅವ್ರ ವಂಶವೇ ನಿನ್ನ ಹಣೆ ಮೇಲೆ ಕುಂಕುಮ. ಯಾರು ನೀವು? ನಾನು ಕುಂಕುಮ ಇಲ್ಲ. ನಿನ್ನ ಹಣೆ ಮೇಲೆ ಕುಂಕುಮ ಇಲ್ಲ.
ಬಂದೆ ಬಂದೆ ಬಾಗಿಲು ಬಿಟ್ಟು ಹೋಗ್ಬಿಡುತ್ತೆ. ಹೋಗ್ಲಿ ಬಿಡು. ಇನ್ನೊಂದು ಮಾಡಿಸಿದ್ರ ಅಕ್ಕಾರಿ ಬೇಳೆ ಉಪ್ಪು ಖಾರದ ಪುಡಿ ಹೇಳಿದ್ದೆಲ್ಲ ತಂದಿದ್ದೀನಿ. ಇನ್ನೊಂದು ವಾರ ನಾನು ಪೇಟೆ ಕಡೆ ಹೋಗೋವನಲ್ಲ. ಇಷ್ಟರಲ್ಲೇ ಮುಗಿಸ್ಬೇಕು. ಏಯ್, ನಿನ್ ಹಣೆ ಮೇಲೆ ಕುಂಕುಮ ಹಾಕಿಲ್ಲ? ಈಗ ತಾನೇ ಸ್ನಾನ ಆಯ್ತು, ಮುಟ್ಟಿಟ್ಕೋತಾ ಇದ್ದೆ. ಅಷ್ಟ್ರಲ್ಲಿ ನೀವು ಬಾಗಿಲು ಧಡ್ 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 ಅಂತ ಬಡಿದ್ರಿ, ಹಾಗೆ ಬಂದ್ಬಿಟ್ಟೆ. ನನ್ ಚಿನ್ನ, ನಾನು ಬದುಕಿರೋವರೆಗೂ ನಿನ್ನ ಹಣೆ ಒಂದು ಗಳಿಗೆ ಖಾಲಿ ಇದ್ರು ಶಿವ ಮೆಚ್ಚಲ್ಲ. ಹೌದಾ? ಹೌದು. ಅದಕ್ಕೆ ಖಾರದ ಪುಡಿನೇ ಬೊಟ್ಟನಾಗಿಟ್ಕೋ. ನನ್ನ ಕಣ್ಣಲ್ಲೂ ಹೋಯ್ತು. ಕಂಟಿಗಿರಿ ಕಂಟಿಗಿರಿ. ಆಯ್ತಾ ಆಯ್ತಾ? ಯಾಕೆ ಹಾಗೆ ನೋಡ್ತಾ ಇದೀಯಮ್ಮ? ನಾನು ನಿನ್ ಮಗ ಶಿವು. ಶಿವು, ನೀನ್ ಬರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲಪ್ಪ. ಬಾ, ಒಳಗ್ ಬಾ. ಹೊಡ್ದೆ ನೀರೆಲ್ಲ ಇಳಿಸ್ಬಿಟ್ಟೆ. ಎಂಜಿನಿಯರ್ ಸಾಹೇಬ್ ಬಂದ್ರು, ಖುಷಾಗ್ ಚಕ್ ಅಂತ ಟ್ರಾನ್ಸ್ಫರ್ ಕೊಟ್ಬಿಟ್ರು. ವಾರಿ ಹೋಗಿ ನೋಡ್ತೀನಿ, ನಮ್ ಪುಟ್ಟಿ ಗಿಟ್ಟಿ ಎಲ್ರು ಬಂದ್ರು, ಅಪ್ಕೊಂಡ್ರು ತಪ್ಕೊಂಡ್ರು ಕುಡಿದ್ರು, ಖುಷಾಗ್ಬಿಟ್ರು. ಏನ್ ಮಜಾ ಇತ್ತಪ್ಪ, ಏನ್ ಮಜಾ ಇತ್ತು. ಏನ್ ಬರ್ವಾದೆ ಕೊಟ್ರು, ಅಮ್ಮ ಅಮ್ಮ ಏ ಅಮ್ಮ, ಯಾಕಮ್ಮ ಸೊಪ್ಕಾಗಿದ್ಯಾ? ನಾನು ಯಾವಾಗ ಬಂದ್ರು ಖುಷಿಯಾಗಿ ನಗ್ತಾ ನಗ್ತಾ ಇರ್ತಿದ್ದೆ. ಆದ್ರೆ ಇವತ್ತೇನಾಗಿದೆ? ಸಾಯಂಕಾಲ ಬೇರೆ ಅಳ್ತಾ ಇದ್ದೆ. ಏನಿಲ್ಲಪ್ಪ, ಸ್ವಲ್ಪ ಮೈ ಹುಷಾರಿಲ್ಲ ಅಷ್ಟೇ. ನೋಡು, ನೀನಿನ್ನೊಂದ್ಸಲ ಕ್ವಾರಿಯಿಂದ ಬರೋಷ್ಟೊತ್ತಿಗೆ ಸರಿ ಹೋಗುತ್ತೆ. ನೀನ್ ಸರಿ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ನನ್ ಚೆನ್ನಾಗ್ ಗೊತ್ತಮ್ಮ. ಯಾರನ್ನ ಹಿಡಿಬೇಕು ಅದು ಗೊತ್ತು. ಶಿವು, ಏನ್ ಮಾತಾಡ್ತಾ ಇದೀಯಾ? ಯಾರೋ ಯಾರನ್ನ ಹಿಡಿಯಕ್ ಹೊರಟಿದ್ಯೋ? ಪುಟ್ಟಿನ. ಪುಟ್ಟಿ? ಯಾವ ಪುಟ್ಟಿ? ಪುಟ್ಟಿ, ಪುಟಾಣಿ ಪುಟ್ಟಿ. ಪುಟ್ಟಣ್ಣನ್ ತಂಗಿ ಪುಟ್ಟಿ. ಇಲ್ಲ ಇಲ್ಲ ಇಲ್ಲ, ಆ ಪುಟ್ಟಣ್ಣನ್ ಮಗಳು ಪುಟ್ಟಿ. ಸರಿಯಾಗಿ ಹೇಳೋ. ಈ ಶಿವನ್ ಪಾರ್ವತಿ ಪುಟ್ಟಿ. ಶಿವು, ಮದ್ವೆ ಆಗ್ತೀಯೇನೋ? ಮಾಡ್ಕೊಳ್ಳೇನಮ್ಮ? ಶಿವು, 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 ಎಷ್ಟು ಒಳ್ಳೆ ಬುದ್ಧಿ ಬಂತು ನಿನಗೆ. ಸರಿ, ಕರ್ಕೊಂಡು ಹೋಗಲ್ಲ ಬೇವರ್ಸಿ. ಯಜಮಾನ್ರ ಮನೆ ಕುದುರೆ ಹೊಡ್ಸಿ ದಿಮಾಕ್ ಮಾಡ್ತೀವಲ್ಲ, ಬಾಯಿ ಬಿಟ್ರೆ ಚರ್ಪಿ ಕಿತ್ತಾಗ ಬರ್ತೀನಿ ಸೂಳ ಮಗನೇ.
ಕೋಪ ಅಂದ್ರೆ ಏನು ಅಂತ ಕೇಳಿದೆಯಲ್ಲ ಇದೆ, ಈಗ ಗೊತ್ತಾಯ್ತಾ? ನಾನೇನ್ ಮಾಡ್ದೆ ಅಮ್ಮ? ಆ ಹಲ್ಕ ನನ್ನ ಮಗನ್ ಸಾಯಿಸ್ತಾ ಇದ್ನಲ್ಲ, ಆ ಜಮೀನ್ದಾರ್ ಕಡೆಯವರೆಲ್ಲ ಅಮ್ಮ. ನೋಡಮ್ಮರಿ, ರಸ್ತೆಯಲ್ಲಿ ಹೋಗುವಾಗ ನೋಡ್ಕೊಂಡು ಹೋಗ್ಬೇಕು. ಏನು ಹೋಗು ಜಾಣ. ಶಿವ, ನೋಡ್ತಾ ಇದೆಯಪ್ಪ? ಏನಿಲ್ಲಮ್ಮ ಅಮ್ಮ, ಬಸ್ ಸಿಕ್ತೀಯಮ್ಮ, ಹೋಗೋಣ. ಎಷ್ಟು ದೊಡ್ಡ ಗಾಯ, ಸ್ವಲ್ಪ ನಿಂತ್ಕೊಳ್ಳೋ, ರಕ್ತ ಆದ್ರೂ ಓಡಿಸ್ತೇನೆ. ಕಲ್ಲು ಹೊಡಿಯೋ ಮೈಯಮ್ಮ ಇದು, ಇಂಥ ಏಟಿಗೆಲ್ಲ ಜಗ್ಗಲ್ಲ. ನಮಸ್ಕಾರ. ವಾವ್ ಅಪ್ಪ ಗುಂಡಪ್ಪ, ನಮ್ ಅಕ್ಕ ತಿಳಿಸೋಲ್ಲ. ಬಾರ ಶಿವು, ಯಾವಾಗ ಬಂದೆ? ಇದೇನೋ ಮೈಕೈ ಎಲ್ಲ ಪರ್ಚ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ಶುರು ಮಾಡ್ತಾ ನಿನ್ ಕೆಲ್ಸ? ನಾನ್ ಯಾಕಲೇ ಶುರು ಮಾಡ್ಲಿ? ಯಾರಿಗೋ ಮೈ ಕಡಿತಾ ಇತ್ತು, ಹೊಸಿ ಕೆರ್ದ್ ಬಿಟ್ಟು ಬಂದೆ ಅಷ್ಟೇ. ಅದ್ ಬಿಡು, ನೀನ್ ಯಾಕೋ ಎಲ್ಲ ಕೆಲ್ಸ ಬಿಟ್ಟು ಊರ್ ಹಾಳು ಮಾಡಕ್ಕಿಲ್ಲೇ ಇದೆಯಾ? ಹೊಸಿ ಸುಮ್ಗಿರೋ, ಈ ಪೊಲೀಸ್ ಕಾಟ ತಣ್ಣಗಾಗ್ಲಿ, ಆಮೇಲೆ ಎದ್ದು ಬಿಡ್ತೀನಿ ಬಾಂಬೈಗೆ. ಶಿವು, ಬಸ್ ಬಂದ್ಬಿಡ್ತು, ಬೇಗ ಬರ. ಗುಂಡಪ್ಪ, ಬೈ ಬೈ. ಬೈ ಬೈ. ಯೋ ಊರ್ಗೋಗಿ ಸ್ವಲ್ಪ ಔಷಧಿ ಹಾಕೊಂಡ್ಬೇಡು, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನೋಡುವ, ಮೆತ್ತಗಾಗಲ್ಲ, ಬಿದ್ದು ಬಿಡ್ತೀಯಾ? ಬೇಗ ಮಾಮ, ಓಡ್ ಬಾ, ಬಾ ಬೇಗ ಬೇಗ. ಡ್ರೈವರ್ ತಡಿಯೋಣ, ನಾನು ಬರ್ತೀನಲ್ಲೇ. ಲಿಂಗಣ್ಣ, ಶಿವಭದ್ರ, ವೀರಭದ್ರ, ಬರ್ತೀನಿ ಕಣ್ಣ. ಬರ್ತೀನಮ್ಮ. ಶಿವು, ಭದ್ರ, ಯಾರ ಹತ್ರ ಜಗಳ ಕಾಯ್ಬೇಡ. ಊರಾಣ ಜಗಳ ಕಾಯಲ್ಲಮ್ಮ, ಕೆಣಕಿದ್ರೆ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇ. ಬರ್ತೀನಿ. ಶಿವು, ಬೇಗ ಬಂದ್ಬಿಡು. ಶಿವು, ರಂಗಪ್ಪ, ಓ ರಂಗಪ್ಪ, ಹಿರೇಪಾಳ್ಯನ್ ರಂಗಪ್ಪ. ಯಾರ್ ಬುದ್ಧಿ? ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗುರ್ಸಿಗ್ಲಿಲ್ವ ರಂಗಪ್ಪ? ಬೆಂಕಿ ಕೊಡು. ನಿಮ್ನೆಲ್ಲೋ ನೋಡ್ದಂಗಾಯ್ತು. ಯಾರು ನೀವು? ನೀನು ನನ್ನನ್ನು ಮರ್ತ್ಬಿಟ್ಟಿದ್ದೀಯ. ರಂಗಣ್ಣ ಅಲ್ಲ ಮಂಗಣ್ಣ ನೀನು. ಜಾಣ ಚೂಪ್ ಮಾಡ್ಕೊಡು ಅಂದ್ರೆ ಬಿಡಿ ಕುಡಿಸ್ತಾನೆ. ನಾನನ್ನು ಉಳಿ ವಾಪಸ್ ಕಾಫಿ ಒಂದು. ಏನಿದೆ ತಿಂಡಿ? ದೋಸೆ, ಇಡ್ಲಿ, ಉಪ್ಪಿಟ್ಟು, ಕೇಸರಿ ಬಾತ್. ದೋಸೆ ಒಂದು, ಕಾಫಿ ಕೊಡಿ. ಮಾಲೀಕ್ರೆ, ಜಮೀನ್ದಾರ್ ಯಶವಂತ್ ಅವರು ಇದೇವರಲ್ಲ? ಅದು ಇದೇವರು. ಯಾರು? ಯಾರದು? ಯಾರದು? ದಣ್ಯರ ಬಗ್ಗೆ ಮಾತಾಡ್ತಿರೋದು? ಏನ್ ಬೇಕಾಗಿತ್ತು? ಕಂಡಿಲ್ಲ. ಯಾಕೆ ಜವರಣ್ಣ, ಇನ್ನು ತಣಿಯರ ಸೇವೆಯಲ್ಲೇ ಇದೆಯಾ? ಕೂತ್ಕೊ. ಯಾರ್ರಿ? ನಿಮ್ ದಣಿ ಎಲ್ಲೋ ಕೇಳ್ದಂಗಾಯ್ತಲ್ಲ. ನಾನೊಬ್ಬ ಆರ್ಕಿಟೆಕ್ಟ್, ಮೈಸೂರಿಂದ ಬಂದೆ. ಅಂತ ನಿಮ್ ದಣಿ ಕೇಳಿದ ತಕ್ಷಣ ನಾನು ಅಂದ್ಕೊಂಡೆ ನೀವು ಯಾರಂತ. ಹೋಗ್ಲಿ, ಅದೊಂದು ಹಳೆ ಕಥೆ. ಅದು ಸರಿ,
ನಾನು ಹೆಂಗ್ ಗೊತ್ತು? ನಾನು ಹೇಳಿದ್ರೆ ನೀನು ನಂಬೋದಿಲ್ಲ. ಜವರಣ್ಣ, ನನಗೆ ನಿನ್ನ ದಣಿ ಹತ್ರ ಸ್ವಲ್ಪ ಕೆಲಸ ಆಯ್ತು, ಕರ್ಕೊಂಡು ಹೋಗ್ತೀಯಾ? ಯಾಕೆ? ಮೊದಲು ಕರ್ಕೊಂಡು ಹೋಗೋ, ಆಮೇಲೆ ಹೇಳ್ತೀನಿ. ಬಾ ಮೆತ್ತಿಗೆ. ಯಾಕೆ ಬುದ್ಧಿ ನಿಂತ್ಬಿಟ್ರಿ? ಬನ್ನಿ. ಕಾಪಾಡ್ಬೇಕು. ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವೇ ಬಂದೇ ಬರ್ತಾನೆ. ಬಂದೇ ಬರ್ತಾನೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನನ್ನ ಅವಿನಾಶ ಎಲ್ಲಿದ್ದಾನು, ಹೇಗಿದ್ದಾನು, ಎಲ್ಲ ನನ್ನ ಕರ್ಮ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ನೀವ್ ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಮೊನ್ನೆ ನಮ್ಮ ಮನೆಗೆ ಬಂದಾಗ ಕೂಡ ಏನು ಹೇಳ್ದೇನೆ ಬಂದ್ಬಿಟ್ರಿ. ನಿಮ್ ವಿಚಿತ್ರ ನಡತೆ ನೋಡ್ತಾ ಇದ್ರೆ ನಿಮ್ಗೇನ್ ಬೇಕು? ನನಗೇನ್ ಬೇಕು ಅಂತ ನಾನು ಹೇಗೆ ಹೇಳಿ? ನಾನು ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ನನ್ಗನ್ಸುತ್ತೆ ನನಗೆ ನೀವು ತುಂಬಾ ಆತ್ಮೀಯರು ಅಂತ ಅನ್ಸುತ್ತೆ. ಈ ಊರು, ಇಲ್ಲೇ ಜನ ನನಗೆ ತುಂಬಾ ಪರಿಚಿತರು. ಈ ವಿಗ್ರಹಕ್ಕೂ ನನಗೂ ಯಾವುದೋ ಹತ್ತಿರವಾದ ಸಂಬಂಧವಿದೆ ಅಂತ ಅನ್ಸುತ್ತೆ. ತಪ್ಪು ತಿಳ್ಕೊಬೇಡಿ. ಆದ್ರೆ ನಿಮ್ ಗಂಡ, ನನ್ ಗಂಡನಿಗೂ ನಿಮ್ಗೆ ಏನ್ ಸಂಬಂಧ ಇದೆ. ಆ ಸಂಬಂಧ ಏನು ಅನ್ನೋದು ನನಗಿನ್ನೂ ಸ್ಪಷ್ಟವಾಗಿಲ್ಲ. ನಾನು ಹುಟ್ಟಿದಾಗಿಂದು ಇದು ನನ್ನನ್ನು ಕಾಡ್ತಾನೆ. ನನಗೆ ನಿಮ್ಮ ಸಹಾಯ ಬೇಕು. ಅಂದ್ರೆ? ನಿಮ್ ಗಂಡನ್ನ ನೀವು ಕೊನೆ ಸಲ ನೋಡಿದ್ದಿಲ್ಲಿ ಜ್ಞಾಪಕ ಇದೆಯಾ? ಮರೆಯೋಕ್ ಸಾಧ್ಯ? ನನ್ನ ಸರ್ವಸ್ವನೇ ಕಳ್ಕೊಂಡ ರಾತ್ರಿ ಅದು. ಬೇಗ ಬರ್ತೀನಿ ಅಂತ ಹೇಳಿ ಹಿರೇಹಳ್ಳದ ಪೊಲೀಸ್ ಠಾಣೆಗೆ ಹೋದ್ರು. ತಿರುಗಿ ಬರ್ಲೇ ಇಲ್ಲ. ಇದಾಗಿ ಎಷ್ಟು ವರ್ಷ ಆಯ್ತು? 20-25 ವರ್ಷದ ಹಿಂದಿನ ಕೇಸು. ನಿಮ್ ನಸೀಬ್ ಇದ್ರೆ ಈ ಫೈಲ್ ಹಾಕ್ಸಿರ್ಬೇಕು. ನೋಡಿ ನೋಡವ, ಹೆಸರೇನಂದ್ರೆ ಗಿರೀಶಾಚಾರಿ ಅಲ್ವಾ? ಅಲ್ಲೇ ಇಲ್ಲೇ ಸಿಕ್ತಲ್ಲ, ನಾನೇ ಬರ್ದಿವಿನಿ, ನಂದೇ ಅಕ್ಷರ. ಸಬ್ ಇನ್ಸ್ಪೆಕ್ಟರ್ ಸಮಕ್ಷಮಕ್ಕೆ ನನ್ನ ಹೆಂಡತಿ ಅನುರಾಧಳ ಮೇಲೆ ಜಮೀನ್ದಾರರು ಬೆಳಗ್ಗೆ ಕಂಪ್ಲೇಂಟ್. ಇಂಥವು ದಿನಕ್ಕೆ 1 2 ಮುಂದೆ ಕಂಪ್ಲೇಂಟ್ ಏನಾಯ್ತು?
ಜಮೀನ್ದಾರ್ ಮ್ಯಾಗ ಕಂಪ್ಲೀಟ್ ಮಾಡಿದ್ರೆ ಏನಾಗ್ತೈತೆ? ಅವ್ರು ಹೇಳೋಂಗೆ ಕಂಪ್ಲೀಟ್ ಮಾಡಿದವರೇ ಊರ್ ಬಿಟ್ಟು ಹೋಗೋಂಗ ಆಗ್ತೈತೆ. ಕೇಸೇ ಕ್ಲೋಸ್ ಅಪ್ ಆಗೈತೆ ಅಂತ ಬರ್ದವ್ರೆ. ಹಿಂಗ ಮಾಡವ, ನೀವು ಸುಮ್ಕೆ ಹೊಂಟೋಗಿ. ಇವೆಲ್ಲ ಕೆದಕೋ ವಿಷಯ ಅಲ್ಲ. ನಾನ್ ನಿಮ್ಮ ಒಳ್ಳೇದೇ ಕೇಳ್ತೀನಿ. ನಮ್ ಸಾವುಕಾರ ಅವನಲ್ಲ, ಅವನಂತ ಮನ್ಸ. ಇದೆಲ್ಲ ವಿಧಿಯ ಅಟ್ಟಹಾಸ ಅಂತ ಅನ್ಸುತ್ತೆ. ನಿಮ್ಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯೋ ಇಲ್ವೋ, ಆದ್ರೆ ಅದು ತಮ್ಮ ಜೀವನದಲ್ಲಿ ನಡೆದಾಗ ಅದರ ನೋವು ಹಿಂಸೆ ಏನು ಅನ್ನೋದು ಅರ್ಥವಾಗುತ್ತೆ. ಮನುಷ್ಯನಿಗೆ ಸಾವು ತಪ್ಪಿದ್ದಲ್ಲ, ಆದ್ರೆ ಆತ್ಮಕ್ಕೆ ಸಾವಿಲ್ಲವಂತೆ. ಪ್ರತಿಯೊಬ್ಬನು ಮತ್ತೆ ಮತ್ತೆ ಬೇರೆ ಬೇರೆ ಆಕಾರಗಳಲ್ಲಿ ಹುಟ್ಟತಾನಂತೆ. ಆಗ ಹೋದ ಜನ್ಮದ ನೆನಪು ಕಳಚಿ ಹೋಗಿ ಮುಂದಿನ ಜನ್ಮ ನಡೆಯುತ್ತಂತೆ. ಆದ್ರೆ ನನಗೆ ಈಗಲೂ ಹೋದ ಜನ್ಮದ ನೆನಪು ಕಾಡ್ತಾನೆ. ಈಗ ನಾನು ಅವಿನಾಶ, ಆಗ ಗಿರೀಶಾಚಾರಿ. ಇದನ್ನೆಲ್ಲ ನಿಮ್ಗೆ ಹೇಗೆ ತಿಳಿಸಿರೋದು ನನಗೆ ಅರ್ಥವಾಗ್ತಿಲ್ಲ. ನೋಡಿ, ನಾನು ಸುಳ್ಳು ಹೇಳಿ ನಿಮ್ಗೆ ಮೋಸ ಮಾಡಬೇಕು ಅಂತ ಬಂದವನಲ್ಲ. ನನ್ನ ಮನಸ್ಸಿನಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ನನ್ಗೆ ಸತ್ಯ ಬೇಕು ಅಷ್ಟೇ. ನಾನು ಯಾವ್ದನ್ನು ನಂಬಲಿ, ಯಾವ್ದನ್ನು ಬಿಡ್ಲಿ, ನೀವ್ಯಾರು ನನಗೆ ಗೊತ್ತಿಲ್ಲ. ಆದ್ರೆ ಆದ್ರೆ ನಿಮ್ ಮುಖ, ನಿಮ್ ಧ್ವನಿ ಎಲ್ಲ ನನ್ ಗಂಡ ನೆನ್ಪು ತರ್ತಾ ಇದೆ, ನನ್ನನ್ನು ಕಾಡ್ತಾ ಇದೆ. ನಾನು ಹುಚ್ಚಿ ಆಗ್ಬಿಡ್ತೇನೆ. ಜ್ಞಾಪಕ ಇಲ್ವಾನು? ಸಾಲ ತೀರಿಸ್ಬೇಕು ಅಂತ ಹಗಲು ರಾತ್ರಿ ನಾವೆಷ್ಟು ದುಡಿತಿದ್ವಿ. ಒಂದೊಂದ್ಸಲ ಹಸಿದ ಹೊಟ್ಟೆಯಲ್ಲೇ ಒಬ್ರನ್ನೊಬ್ರು ತಪ್ಕೊಂಡು ಮಲ್ಕೋತಿದ್ವಿ. ಬರೀ ಗಂಜಿ ಕುಡ್ಕೊಂಡು ಅದೆಷ್ಟು ಕನಸು ಕಾಣ್ತಿದ್ವಿ ನಾವು. ನಮ್ಗೆ ಒಂದೇ ಒಂದ್ಸಲ ಜಗಳ ಆಗಿತ್ತು. ಮೂರ್ತಿ ಮಾಡೋಕ್ ತಂದಿಟ್ಟು ಜೇಡಿ ಮಣ್ಣನ್ನು ನಿಂತಿದ್ದೆ. ಆಗ ನಾನು ಕೋಪ ಮಾಡ್ಕೊಂಡೆ. ನೀನ್ ಬಸ್ರಿ ಆಗಿದ್ದೆ. ಹೌದು. ನಿನ್ ಬೆನ್ ಮೇಲೆ ಒಂದು ಮಚ್ಚೆ ಎಲ್ರಿಗೂ ದೃಷ್ಟಿ ಪಟ್ಟ ಮೇಲೆ ಇದ್ರೆ ನಿನಗೆ ಬೆನ್ನ ಮೇಲೆ ಇದೆ ಅಂತ ನಾನು ಯಾವಾಗಲೂ ರೇಗಿಸ್ತಿದ್ದೆ. ಹೌದು, ನಾನ್ ನಂಬ್ತೀನಿ. ಎಲ್ಲ ನಂಬೇಕಲ್ಲ. ಈಗಾಗ್ಲೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನಿಮಗೆ ನನ್ ಮಗನ ವಯಸ್ಸಾಗಿದೆ. ನಾಳೆ ನನ್ ಮಗ ಬಂದ್ರೆ ಈ ಮಾತು ನಂಬ್ತಾನ? ನಿಮ್ ಕಣ್ಮಗು ಆಯ್ತು. ಏನಂತ ಹೆಸರಿಟ್ಟೆ? ಶಿವ 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 ಅಂತ ತಾನೆ? ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ, ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ, ಮೀಸೆ ಮೇಲೆ ಕೈ ಕೈ ಎಲ್ಲ ತಕ್ಕು ಸೈ ಸೈ ಮೀಸೆ ಮೇಲೆ ಎಂದು ನಾನು ಹೀಗೆ ಇರುವೆ, ಎಲ್ಲದಲ್ಲಿ ಹೀಗೆ ಬೆರವೆ, ದಿನವು ನಗುತ್ತಿರುವೆ ಎಂದೆಂದು ಹೀಗೆ ನಗುತ್ತಿರುವೆ. ಎಂದು ನಾನು ಹೀಗೆ ಇರುವೆ, ಎಲ್ಲದಲ್ಲಿ ಹೀಗೆ ಬೆರವೆ, ದಿನವು ನಗುತ್ತಿರುವೆ ಎಂದೆಂದು ಹೀಗೆ ನಗುತ್ತಿರುವೆ. ಅಯ್ಯೋ ಬೇಡ 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 ಬೇಡ. ಗಂಡಾಗಿ ನೀನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಎಲ್ಲ ತಕ್ಕು ಸೈ, ಮೀಸೆ ಮೇಲೆ ಕೈ ಎಲ್ಲ ತಕ್ಕು ಸೈ, ಕೆಟ್ಟದೇನು ಒಳ್ಳೆದೇನು ಬಾಳ ರೀತಿ ಹೇಗೋಗೇನು ಎಲ್ಲ ಒಳ್ಳೆ ನೀನು. ಗಂಡಾಗಿ ನೀನು ಹುಟ್ಟಿ ಬಂದ ಮೇಲೆ
ಬೆಳ್ಳಿ ಬೊಂಬೆ ನನ್ನ ಮೋಟಿ ರಂಬೆ ಕಾಡಬೇಡ ನನ್ನ ತಾಳು ತಾಳು ಚಿನ್ನ ನಾಳೆ ಬಂದು ನಿನ್ನ ಸೇರುವೆ ಗಂಟಾಗಿ ನಾನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಎಲ್ಲ ತಕ್ಕು ಸೈ ಮೀಸೆ ಮೇಲೆ ಕೈ ಎಲ್ಲ ತಕ್ಕು ಸೈ ಕೆಟ್ಟದ್ದೇನು ಒಳ್ಳೇದೇನು ಬಾಡೋ ರೀತಿ ಹೇಗೋ ಏನು ಎಲ್ಲ ಬಲ್ಲೆ ನಾನು ಗಂಟಾಗಿ ನಾನು ಹುಟ್ಟಿ ಬಂದ ಮೇಲೆ ಏ ಮೋಟು ರಂಬೆ ನೀನ್ ಎಲ್ಲಿ ಬರ್ತಾ ಇದ್ಯಾ ಹೋಗ್ ಮನೆ ಹೋಗು ನಿನ್ ಜೊತೆ ಊರಿಗೆ ಬಂದು ನಿಮ್ಮ ಅಮ್ಮಂತವ್ರ ಮಿಸ್ ಹೇಳಿ ಪೈಸಲ್ ಮಾಡ್ಕೊಂಬತ್ತೀನಿ ಪೈಸಲ್ ಮಾಡಕ್ ಕಾಲ ಬಂದ ನಾನೇ ಹೇಳ್ತೀನಿ ಅಲ್ಲಿವರೆಗೆ ಸ್ವಲ್ಪ ತಡ್ಕೋ ಕಾಲ ಬರ್ತದೆ ಅಂದ್ರೆ ನನ್ ಕಾಲ ಮುಗ್ದೋತದ ಅಷ್ಟೇ ಹೋಗ್ಲಿ ಬಿಡು ಇಲ್ಲ ಇಲ್ಲ ಪುಟ್ಟಿ 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 ಮುಂದಿನ ಯುಗಾದಿಗೆ ನೀನು ನಾನು ಮದುವೆ ಮಾಡ್ಕೊಂಡ್ಬಿಡೋಣ ಅಲ್ಲಿ ಗಂಟ ಹೋಸಿ ತಡ್ಕೋ ಮುಂದಿನ ಯುಗಾದಿಂದ್ರೆ ಈ ಚಳಿಗಾಲ ಕಳೆದ್ಮೇಲೆ ಹೌದು ಅಯ್ಯಪ್ಪ ನನ್ ಕೈಲಾಗಲ್ಲಪ್ಪ ನೀನ್ ಇಲ್ದ ಚಳಿಗಾಲ ಕಳಿಯಕ್ಕೆ ನಿನ್ ಕೈಲಾಗಲ್ಲ ಅಂತ ನಾನು ನಿನ್ ಕಟ್ಕೊಳಕ್ ಆಗತ್ತಾ ಆಗಲ್ಲ ಅಂತೀಯ ಆಗಲ್ಲ ಅಂತೀಯ ಆಗಲ್ಲ ಇಷ್ಟು ಜನ ಜೊತೆ ಓಡಾಡಿ ಡಾನ್ಸ್ ಮಾಡಿ ಆಡೇಳಿ ಹಾಗೆ ಮದ್ವೆ ಆಗ್ತೀನಿ ಅಂತ ಹೇಳಿ ಆಗಲ್ಲ ಅಂತಾರಲ್ಲಪ್ಪ ಪುಟ್ಟಿ ನನ್ನಮ್ಮ ಬಾ ನನ್ ಜೊತೆ ಏ ಪುಟ್ಟಿ ಪುಟ್ಟಿ ಏಯ್ ಇದೇ ನಮ್ಮೂರ್ನಲ್ಲಿ ನಾನ್ ನಿನ್ ದಾರಿ ತೋರಿಸ್ತೀನಿ ನೋಡು ನಮ್ಮನ್ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಮರ್ಯಾದೆಯಿಂದ ಇರ್ಬೇಕು ಇಲ್ದೇ ಇದ್ರೆ ಸೊಂಟ ಮುರಿದು ಕ್ವಾರಿ ಕಳ್ಸ್ಬಿಡ್ತೀನಿ ನಂಗೊಂದಪ್ಪ ಹೇಳಿದ್ರೆ ಅರ್ಥ ಆಯ್ತದೆ ಬಾ ಈಗ ಹಲಸಿನ ಹಣ್ಣು ತಗೊಂಡೋಗೋಣ ನಮ್ಮ ಅಮ್ಮನ್ಗೆ ಹಲಸಿನ ಹಣ್ಣು ಅಂದ್ರೆ ಬಹು ಪ್ರೀತಿ ಏಯ್ ಕೊಳಿ ಒಂದ್ ಒಳ್ಳೆ ಹಲಸಿನ ಹಣ್ಣು ಕೊಡ ಚೆನ್ನಾಗಿಲ್ಲ ಇದು ಚೆನ್ನಾಗೈತಿ ಸರಿ ಇದೇ ಕೊಡಪ್ಪ ಮಡ್ಕ ಅಲ್ಲಿ ಪುಕ್ಸಾಟೆ ತಗೋತಾ ಇಲ್ಲ ಕಣೋ ದುಡ್ಡು ಕೊಡ್ತಾ ಇದ್ದೀವಿ ನಿನ್ ದುಡ್ಡು ಯಾರಿಗ್ ಬೇಕು ಮರ್ಯಾದೆ ನನ್ ಮಕ್ಕಳು ಸುಮ್ನೆ ಯಾಕೋ ಯಾಕೆ ಮಾತಾಡ್ತಿಲ್ಲ ನೀನು ನಾನ್ ಯಾಕೋ ಮಾತಾಡ್ಲಿ ಈ ಊರೇ ಮಾತಾಡ್ತಾ ಇದೆ ಏನಂತ ನಿಮ್ಮ ಅಮ್ಮ ಒಬ್ಬ ಸೂಳೆ ಅಂತ ಮಗ ಹುಟ್ಟೋಕ್ ಮೊದಲು ಅಪ್ಪ ಓಡೋದ ದೂರ ಆದ್ಮೇಲೆ ಮಿಂಡ ಉಟ್ಕೊಂಡ ನಿಮ್ ಏಯ್ ಇನ್ ಸ್ವಲ್ಪ ದಿವ್ಸ ತಾಳು ಆಮೇಲೆ ಮಗನೇ ನೀನಾಗ್ ಕರೀದ ಮಗನೇ ನೀರ್ ಹಾಕ ನನ್ನ ಮುಖಕ್ಕೆ ಹಾಕನ್ನು ಎಲ್ಲೇ ಶಿವ ನೀನ್ ಒಳ್ಳೇದಕ್ಕೆ ಕಣ ಹೇಳಿದ್ದು ನೀನ್ ಒಳ್ಳೇದಕ್ಕೆ ಹೋಗ ಹೋಗ ನಿಮ್ಮ ಅಮ್ಮನ ನೋಡೋಗ ಹೋಗ ಹೋನೋ ಅಮ್ಮ ಮನೇಲಿಲ್ಲ ಎಲ್ಲೋಗಿರ್ಬೋದು ಅಜ್ಜಿ ಅಮ್ಮ ಎಲ್ಲೋಗಿದ್ದಾಳಂತ ಗೊತ್ತಾ ಅಮ್ಮನ ಅದು ಯಾರ ಜೊತೆಯಲ್ಲೋ ಸುತ್ತಾವಳೆ ಮಾನ ಮರುವಾದೆ ಎಲ್ಲ ಹೊಂಟೋಯ್ತು ಕರ್ಮ ಕರ್ಮ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ನನಗೆ ಯಾಕೆ ಸುಡು ಶಿವ
ಕಣೋ, ದಣಿಯವರು ಕರಿತವ್ರೆ, ಇವೆಲ್ಲ ಕರ್ಕೊಂಬಂದವ್ರೆ. ಯಾಕೆ ಗೊತ್ತಿಲ್ಲ, ಅಲ್ಲೇ ಬಂದ್ ಕೇಳು. ಪುಟ್ಟಿ ನಿನ್ ಸಬಿಲ್ಲೇ ಕೂತ್ಕೊಂಡು ನಾನು ಹೋಗಿ ಬರ್ತೀನಿ. ನಡಿಯ. ಯಾರೇ ನೀನು ಹೊತ್ತಾಗ್ ಬಂದಿರೋಳು? ಕೇಳಿಸ್ಲಿಲ್ವಾ? ಎಷ್ಟು ಕೊಬ್ಬು ನೋಡು ಆಗಾಗ. ನಾನಿವನೇ ಸೊಸೆ ಮತ್ತೆ ಈ ಜೋಪನ ಮಾತಾಡು. ಬೀದಿ ಜನ ಏನಾದ್ರು ನಮ್ಮ ಮನೆ ವಿಸಿಗ್ ಬಂದ್ರ ಬೆನ್ಮೂಳ ನೆಟ್ಟಗ್ ಮಾಡ್ಬಿಟ್ಟೇನು. ಬಾಯ್ಕಿರ್ತದ ತಕ್ಕ ಎಲ್ಲರಿಗೆ ತುರಿಕ ಬಗೆ ಸೊಪ್ಪ ಐತೆ. ವಟ 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 ಅನ್ಬೇಡ. ನೋಡಿ ಶಿವ, ಮಾನ ಮರವಾದಿ ಕಳ್ಕೊಂಡ ಮ್ಯಾಗೆ ಮನ್ಸ ಬದುಕಿರ್ಬಾರ್ದು. ಮಾನ ಹೋಯ್ತು ಅಂತ ನಿಮ್ಮಪ್ಪ ಊರ್ನೇ ಬಿಟ್ಟು ಓಡೊಂಟೋದ. ಅಂತ ದೇವ್ರಂತ ಮನ್ಸನ ಹೆಂಡತಿ ನಿಮ್ಮವ್ವ. ಈ ವಯಸ್ಸಿನಾಗೆ ಯಾವನು ಪಟ್ಟಣದವನ ಜೊತೆಯಾಗೆ ಸರ್ಸಾಡ್ತಾವಳಂತೆ. ಈ ವಿಷಯ ಊರಿಗೆಲ್ಲ ನಗಪಾಟ್ಲಾಗೈತೆ. ಇಂಥ ಅವ್ಯವಹಾರ ನಮ್ಮ ಊರ್ನಾಗ ನಡೆಯೋದು ನನ್ಗಿಷ್ಟ ಇಲ್ಲ. ಶಿವ, ನಿನಗೆ ವಸಿ ತಿಳುವಳಿಕೆ ಐತೆ ಅಂತ ಹೇಳ್ತಾ ಇವನಿ. ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳ್ತೀಯೋ ಇಲ್ಲ ಆ ಪಟ್ಟಣದವನ್ನ ಉಗ್ಗುದು ಊರಿಂದ ಆಚೆ ಓಡಿಸ್ತೀಯೋ ಅದು ನಿನಗ್ ಸೇರಿತು. ನೀವು ಹೇಳಿದ್ದನ್ನೆಲ್ಲ ನಂಬ್ತೀನಿ, ಆದ್ರೆ ಈಗ ಹಳೆದನ್ನೆಲ್ಲ ಕೆದಿಕೇನು ಪ್ರಯೋಜನ? ಹೆಂಗಸಾಗಿ ಹುಟ್ಟಿದ ಮೇಲೆ ಏನೇನು ಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕೋ ಎಲ್ಲ ಅನುಭವಿಸಾಯ್ತು. ಈ ಪಾಡು ಇನ್ಯಾವ ಹೆಂಗಸ್ಗೂ ಬರಬಾರ್ದು. ನೋಡಿ, ನೀವಿಲ್ಲಿಂದ ದೂರ ಹೊರಟೋಗಿ, ಇಲ್ದಿದ್ರೆ ಮತ್ತಿನ್ನೇನು ಅನಾಹುತ ಆಗುತ್ತೋ? ಇಲ್ಲ, ನನ್ನ ಮನಸ್ಸಿಗೆ ಶಾಂತಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋ ಹಾಗಿಲ್ಲ. ನಮಗಾದ ಅನ್ಯಾಯ ಬಯಲು ಮಾಡೋಕೆ ನಾನು 100 ಸಲ ಸಾಯಕ್ಕೂ ಸಿದ್ಧ. ಇಂಜಿನಿಯರ್ ಸಾರ್, ಶಿವು ಶಿವು ನಮ್ಮೂರಿಗೆ ಬಂದಿದ್ದ. ಅಯ್ಯೋ ದೇವ್ರೇ, ಶಿವು, ಇದು ನಮ್ಮಮ್ಮನ ಬೀದಿಗೆ ಹೇಳ್ತಿದ್ದ. ಇದು ನಮ್ಮ ಮಾನ ಮರವಾದ ಜಾಲಾಡಿದ್ದ. ನೀನ್ ಸುಮ್ಮನಿರಮ್ಮ. ಶಿವು, ಹುಚ್ಚುಚ್ಚಾಗ ಆಡ್ಬೇಡ. ಊರವ್ರ ಮಾತು ಕೇಳ್ಕೊಂಡು ನಿನ್ ತಾಯಿ ಜೊತೆ ಹೀಗ ನೀನ್ ನಡ್ಕೊಳ್ಳೋದು. ಅವಳು ನಿನ್ ತಾಯಿ ಆಗಿರ್ಬೋದು, ಆದ್ರೆ ಒಂದು ಕಾಲದಲ್ಲಿ ನಾನು ಹೆಂಡತಿ. ಏನು? ಹೌದು ಹೌದು ಶಿವ್. ಏನ್ ಹೇಳ್ತಾ ಇದೀಯಮ್ಮ? ಇಷ್ಟು ದಿವಸ ನೀನು ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ದೆ, ಆದ್ರೆ ಈಗ ಹೇಳಲೇಬೇಕು. ಬಹಳ ವರ್ಷಗಳ ಹಿಂದಿನ ಮಾತು. ನಮ್ಮಪ್ಪ ಈ ಊರಿನ ಜಮೀನ್ದಾರ ಜೀದ್ದಾಳಾಗಿದ್ದ. ಆಗ ನಮಗಿನ್ನೂ ಮದುವೆ ಆಗಿರ್ಲಿಲ್ಲ. ನಿಮ್ಮಪ್ಪ ಕೆತ್ತಿದ ಶಿವನ ವಿಗ್ರಹದ ಮೊದಲ ಪೂಜೆ ದಿನ ಊರಿಗೆಲ್ಲ ಸಂಭ್ರಮವಾಗಿತ್ತು. ಆಕಾಶದಿಂದ ಜಾರಿ, ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ಆಕಾಶದಿಂದ ಜಾರಿ ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು. ನಿನ್ನ ಕರುಣೆ ಕಂಡು ಕಂಡು ಹೃದಯ ತುಂಬಿ ಹೋಯಿತು. ಕನಸೋ ನನಸೋ ಭ್ರಮೆಯೋ ಅರಿಯೇ ನಿನ್ನ ಪಾದ ಸೋಕಿದರೆಯೇ
ದೂರದಿಂದ ಜಾರಿ ಬಂದ ನೋಡಿ ಈ ಭೂಮಿಗೆ ಬಂದ ನೋಡಿ ನಮಗಾಗಿ ದೇವನೇ ನಮಗಾಗಿ ಮಹಾದೇವನೇ ಆಕಾಶ ನಂಬಿಸ್ತಾ ಇದ್ದ ಪಾಪ ಯಾವ್ರು ಕರ್ಕೊಂಬಿಟ್ಟ ಯಾವ್ರು ಕೈ ಬಿಟ್ಬಿಟ್ಟ ಅಂತ ನಾವು ಕೈ ಬಿಡಕ್ಕಾಯ್ತದ ಇಂಥ ಸಮಯದಾಗೆ ಒಳ್ಳೆ ಮಾತಾಡ್ಬೇಕು ಆದ್ರೆ ವ್ಯವಹಾರ ಅಂದ್ರೆ ವ್ಯವಹಾರ ಇನ್ನು 5,000 ರೂಪಾಯಿ ಬಾಕಿ ನಿಮ್ಮ ಅಪ್ಪನ ಲೆಕ್ಕದಾಗೆ ಹಂಗೆ ಉಳ್ದೈತೆ ಈಗ ಅವನಿಲ್ಲ ಮಗಳು ನೀನ್ ತೀರ್ಸ್ಬೇಕು ನಿನಗೇನು ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ ನಮ್ಮ ಮನಸ್ಸಿನಲ್ಲಿ ಇರೋ ಹಂಗ ನೀನ್ ನಡ್ಕೊಂಡ್ರೆ ಸಾಕು ಮುಂದೇನ್ ಮಾಡಬೇಕು ಅಂತ ಜವರ ಹೇಳ್ತಾನೆ ಮಗ ನಿಂಗೆ ಹಿಂಗಾಗ್ಬಾರ್ದಾಗಿತ್ತು ಗಂಡಸ್ ಜಿತ್ತಾಳಾದ್ರೆ ಒಂಥರ ಆದ್ರೆ ಹೆಂಗಸ್ ಜಿತ್ತಾಳಾದ್ರೆ ಅವಳ ಕಚ್ಚೆ ಮುಗ್ದಂಗೆ ಏನ್ ಹೇಳ್ತಾ ಇದ್ಯಾ ಜವರಣ್ಣ ಹೆಂಗಸ್ ಜಿದ್ದಾಳಾದ್ರೆ ಜಮೀನ್ದಾರರ ಜೊತೆ ಇರ್ಬೇಕಾಗುತ್ತೆ ಏನು ನೀನ್ ಗಿರೀಶಾಚಾರ್ಯನ ಮದುವೆ ಆಗಂಗಿಲ್ಲ ಇಲ್ಲ ಜಮೀನ್ದಾರ ಕರೆದಾಗೆಲ್ಲ ನೀನ್ ಬಂಗ್ಲಾಗ ಹೋಗ್ಬೇಕು ಇಲ್ಲ ಈ ವಿಷಯ ಊರ್ನಲ್ಲಿ ಎಲ್ರಿಗೂ ಗೊತ್ತು ಆದ್ರೆ ಯಾರು ಬಾಯ್ಬಿಟ್ಟು ಹೇಳಂಗಿಲ್ಲ ರಾಮಣ್ಣ ಸತ್ ಮೇಲೆ ಅವನ ಹೆಂಡತಿನ 6 ತಿಂಗಳ ಬಂಗ್ಲೆಯಲ್ಲಿ ಇಟ್ಕೊಂಡು ಇಲ್ಲ ಭೀಮಪ್ಪನ ಮಗಳು ಇವತ್ತು ಬಂದು ಹೋಗ ಇಲ್ಲ ನನ್ ತಂಗಿ ನೇಣ್ ಹಾಕೊಂಡ್ ಸತ್ತಿದ್ದೇ ಕಾರಣ ಕಣವ ಇಲ್ಲ ಅನು ಏನಾಯ್ತು ಏನಾಯ್ತು ಯಾಕೆ ಹೀಗೆ ಮಾಡ್ತೀಯ ನನ್ನನ್ನು ಯಾಕೆ ಬದುಕಿಸಿದ್ರಿ ನನ್ನನ್ನು ಸಾಯೋಗ್ಬಿಡಿ ನನ್ನ ಬಿಟ್ಟು ಸಾಯುವಂಥದ್ದೇನಾಯ್ತು ಹೇಳು ಏನಾಯ್ತು ಅಪ್ಪನ ಸಾಲ ತೀರ್ಸೋಷ್ಟು ಹಣ ನನ್ನ ಹತ್ರ ಇಲ್ಲ ಜಮೀನ್ದಾರನ ಸೂಳಿಯಾಗಿ ಬಾಳೋಕ್ಕಿಂತ ಸಾಯೋದೇ ಮೇಲು ನನ್ನ ಮರ್ತು ಬಿಡಿ ನಿನಗೆ ಯಾರೋ ಏನೋ ಹೇಳಿ ಹೆಸರಿಸಿಟ್ಟಿದ್ದಾರೆ ಆ ಜಮೀನ್ದಾರು ನೀನು ತಿಳ್ಕೊಂಡು ಹಾಗೆ ಕೆಟ್ಟವರಲ್ಲ ಆ ಶಿವನ ವಿಗ್ರಹ ಅವ್ರು ನನ್ನ ಕೈಯಿಂದಾನೇ ಕೆಚ್ಚಿದ್ದು ನೀನೇನು ಹೆದರಬೇಡ ಆ ಸಾಲನ ನಾವು ತೀರಿಸೋಣ ಅಂದ್ರೆ ಹುಚ್ಚಿ ನಾವಿಬ್ರು ಗುಟ್ಟಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಇದು ನಮ್ಮ ಅಪ್ಪನ ಕೈಯಲ್ಲಿತ್ತು ಇನ್ಯಾವಾಗ್ಲೂ ನಿಮ್ ಕೈಯಲ್ಲಿರ್ಲಿ ಹಾರ ಹಾಕೊಳ್ಳಿ ತಗೊಳ್ಳಿ ಕುಂಕುಮ ಇಡಿ
ರೀ ನೀವು ಊಟಕ್ಕೆ ಬರ್ತೀರಾ ಇಲ್ವಾ? ಏನದು ತಿಂತಿರೋದು? ಅದು ಇದು ಮಣ್ಣು. ಮಣ್ಣ? ಏನಾಗಿದೆ ನಿಂಗೆ? ಎಷ್ಟು ಸಲ ಹೇಳಿದ್ದೀನಿ ಹಸಿವಾದ್ರೆ ಊಟ ಮಾಡು ಅಂತ. ಚೌತಿ ಗಣೇಶಂಗೋಸ್ಕರ ತಂದಿಟ್ಟು ಮಣ್ಣಿದು. ಯಾಕೆ ಸುಮ್ಮನೆ ಕೋಪಿಸ್ಕೋತೀರಿ? ಮತ್ತೇನು ಮಣ್ಣು ತಿನ್ನೋಕೆ ಯಾವ ದರಿದ್ರ ಬಂದಿದೆ ಅಂತ. ನೋಡಿ ಸಿಟ್ಟು ಮಾಡ್ಕೋಬೇಡಿ, ಬನ್ನಿ ಹೇಳ್ತೀನಿ. ಏನು ಹೇಳೋದು? ಇಲ್ಲಿ ಬನ್ನಿ ಹೇಳ್ತೀನಿ. ಏನು? ನೀವ್ ಇಷ್ಟು ಕೋಪ ಮಾಡ್ಕೊಂಡ್ರೆ ನಾನು ಹೇಗೆ ಹೇಳಿ? ಇಲ್ಲ ಕೋಪ ಮಾಡ್ಕೊಳ್ಳಲ್ಲ, ಹೇಳು ಏನದು? ನಿಜವಾಗ್ಲೂ ಮಾಡ್ಕೊಳ್ಳಲ್ಲ? ಇಲ್ಲ ಮಾಡೋಲ್ಲ ಕೋಪ. ನಿಜವಾಗ್ಲೂ ಮಾಡೋಲ್ಲ ಕೋಪ ಅಂದ್ರೆ? ಹೌದಾ? ಅಯ್ಯೋ, ಅದಕ್ಕೆ ಮಣ್ಣೆ ಯಾಕೆ ತಿನ್ಬೇಕು? ಮಣ್ಣೇ ತಿನ್ನು. ಕೇಳಿ ಕೇಳಿ ಕೇಳಿ, ನನ್ನ ಹೆಂಡತಿ ಮಣ್ಣು ತಿಂತಾ ಇದ್ದಾರೆ, ನಮ್ಗೊಬ್ಬ ಮಗ ಬರ್ತಾ ಇದ್ದಾರೆ. ಶಿವನ ಕೃಪೆಯಿಂದ ನಮ್ಗೊಂದು ಗಂಡು ಮಗು ಹುಟ್ಟಿದ್ರೆ ಅವನಿಗೆ ಶಿವು ಅಂತಾನೆ ಹೆಸರಿಡೋಣ. ಶಿವು. ಅಲ್ಲಿ ನೋಡಿ ಯಾರು ಬರ್ತಾ ಇದ್ದಾರೆ. ಬಂದ್ಯಾ ನನಗಿಣಿ? ಬಾ. ನೀನಾಗೆ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ನಂಗೆ ಗೊತ್ತಿತ್ತು. ಬಾ. ಮುಟ್ಬೇಡಿ ನನ್ನ. ತಗೊಳ್ಳಿ ನಿಮ್ ಕಂತು. ಕಂತು? ಯಾವ ಕಂತು? ನಮ್ಮ ಅಪ್ಪನ ಹಳೆ ಸಾಲದ ಕಂತು ತಗೊಳ್ಳಿ. ಇಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿ ಬಂತು? ಯಾರು ಕೊಟ್ರು? ನಾನು ಕೊಟ್ಟೆ ಯಜಮಾನ್ರೆ. ನೀನು? ಹೌದು ಯಜಮಾನ್ರೆ, ನಾವಿಬ್ರು ಬೆವರು ಸುರಿಸಿ ದುಡಿದಿದ್ದ ಹಣ. ನೀವಿಬ್ರು? ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅವಕಾಶ ಕೊಡಿ, ನಿಮ್ಮ ಸಾಲನ ಆದಷ್ಟು ಬೇಗ ತೀರಿಸ್ತೀವಿ. ನಮಗೆ ನಿಮ್ಮ ಆಶೀರ್ವಾದ ಬೇಕು. ಈ ಊರಿಗೆ ನಾನು ಹಿರಿಯ. ನನಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಳ್ಳೋಷ್ಟು ಧೈರ್ಯ ಬಂತ ನಿಮಗೆ? ಇವಳ ಅಪ್ಪ ನನಗೆ ಸಾಲ ಕೊಡ್ಬೇಕು ತುಂಬಾ, ಅದು ತೀರೋವರೆಗೂ ಇವಳು ನನ್ಸೊತ್ತು. ಯಜಮಾನ್ರೆ, ಈ ಹಳೆ ಕಂದಾಚಾರ ಎಲ್ಲ ಹೋಯ್ತು. ಯಾರು ಯಾರ ಮೇಲೆ ಈ ತರ ಅಧಿಕಾರ ಚಲಾಯಿಸೋಕಾಗಲ್ಲ. ಸ್ವಲ್ಪ ಅವಕಾಶ ಕೊಡಿ, ನಿಮ್ ಸಾಲ ಆದಷ್ಟು ಬೇಗ ತೀರಿಸ್ತೀವಿ. ಈಗ ಬೇಡ ಸಿದ್ಧ. ಶಿಲ್ಪಿ ಅಂತ ಆಶ್ರಯ ಕೊಟ್ಟಿದ್ದಕ್ಕೆ ಈ ನನ್ನ ಮಗ ನನ್ ತುತ್ತಿತಾನಲ್ಲ. ಗಿರಿಸಾಚಾರಿ, ಅವಳ ಅಪ್ಪನ ಸಾಲನ ನೀನ್ ಹೆಂಗ್ ತೀರಿಸ್ತೀಯ ನಾನು ನೋಡ್ತೀನಿ. ಸಾಯಂಕಾಲ ಕೆಲಸ ಮಾಡೋದು ಬೇಡ ರೀ. ರೀ ಊಟ ಊಟ ರೀ. ಇವತ್ತು ಸ್ವಲ್ಪ ಬೇಗ ಬಂದ್ಬಿಡ್ತೀರಾ? ಇನ್ನೊಬ್ಳೆ ಇಲ್ಲ ಈಗ. ಹೆಚ್ಚು ಕೆಲಸ ಮಾಡ್ಬೇಡ, ನಾನು ಬೇಗ ಬಂದ್ಬಿಡ್ತೀನಿ. ನೀನ್ ಕರ್ಕೊಂಬರಕ್ ನಮ್ಮನ್ನು ಕಳಿಸ. ನನ್ ಗಂಡ ಮನೇಲಿ ಯಾಕೆ ಹೆದರ್ಕತ್ಯ ನನ್ನ ಅರ್ಗಿಣಿ? ನನ್ನ ಸ್ವತ್ತನ್ನ ಬ್ಯಾರೆ ಅವ್ರು ಉಪಯೋಗಿಸ್ಕೊಳಕ್ ಬಿಡಾಕಿಲ್ಲ ಅಷ್ಟೇ. ಯಾರು? ಓ, ಏನ್ ಜವರಣ್ಣ, ಕತ್ಲಲ್ಲೇ ಕುತ್ಕೊಂಡ್ಬಿಟ್ಟೆ. ಮೈ ಹುಷಾರಾಗಿಲ್ವೇನ? ಅನೋ, ಒಂದೇ ಕಣೆ.
ದೀಪ ಹಚ್ಕೊಂಡು ಬಾ. ಯಾಕೆ ಏನಾಯ್ತು? ಅನು ಎಲ್ಲಿ? ಅನು ಅನು ಎಲ್ಲಿ? ದಯವಿಟ್ಟು ನನ್ ಬಿಟ್ಬಿಡಿ. ಮೇಲೆ ಮಗು ಬೆಳೀತಾ ಇದೆ. ಬಿಟ್ಬಿಡಿ ಬಿಟ್ಬಿಡಿ. ಮೇಲೆ ಕೈ ಮಾಡ್ತೀಯ? ಊರಿಗೆ ಹಿರಿಯಾಟೆ ದೇವಸ್ಥಾನ ಕಟ್ಟಿಸ್ತಾನಂತೆ. ಪೊಲೀಸರಿಗೆ ದೂರು ಕೊಟ್ಟು ಇಡೀ ಊರಿಗೆ ನೀನು ಏನು ಅಂತ ತೋರಿಸದೆ ಹೋದ್ರೆ ನನ್ನ ಹೆಸರು ಕಿರೇಶ್ ಆಚಾರ್ಯ ಅಲ್ಲ. ಬಿಡು ನನ್ನ. ಸೂಳ ಮಗ ನಿನ್ನ ಮೇಲೆ ಕೈ ಹಾಕಿದ್ನಲ್ಲ, ಇನ್ನು ನಾನು ಅವನ ಬಿಡು. ಸಾಲ ತೀರಿಸ್ಬೇಕು ತಾನೆ? ತೀರಿಸ್ತೀವಿ. ಎಲ್ಲೋಗ್ತೀವಿ? ಬೇಗತ್ಲೆ ಮಾಡ್ದ, ನಮ್ಮ ಬಡತನ ಕೆಣಕೋಕ್ ಮಾಡ್ದ. ನೀನ್ ಅನ್ಕೊಂಡಿದ್ದ ಸರಿ. ಒಂದು ಕೈಯಿಂದ ಗುಡಿ ಗೋಪುರ ಕಟ್ಟಿಸ್ತಾನೆ, ಇನ್ನೊಂದು ಕೈಯಿಂದ ಬಡವರ ರಕ್ತ ಹೀರ್ತಾನೆ. ಮುಟ್ಟಾಳ ನಾನು. ಆ ಪಾಪಿ ಕೊಟ್ಟ ಹಣಕ್ಕೆ ತಾನೇ ನಾನು ಈ ಮೂರ್ತಿ ಕೆತ್ತಿದೆ. ಈ ಕೈಗಳಿಂದ, ಈ ಕೈಗಳಿಂದಲೇ ನಾನು ಇದನ್ನು ಪುಡಿ ಪುಡಿ ಮಾಡ್ತೇನೆ. ಕೋಪ ತಡ್ಕೊಳ್ಳಿ. ಹೀಗ್ ಮಾಡ್ಬೇಡಿ. ದೇವರು ಮಾಡ್ತಿರೋ ಪರೀಕ್ಷೆ ಇದು. ತಪ್ಪಾಯ್ತು ಒಡೆಯ, ಕ್ಷಮಿಸು. ನಮ್ಮನ್ನ ಕಾಪಾಡು ದೇವರೇ, ನಮ್ಮನ್ನ ಕಾಪಾಡು. ಯಾವ ದೇವರು? ದೇವರಂತೆ ದೇವರು. ಆ ದೇವರ ಮೂರ್ತಿಗಳನ್ನ ಕೆತ್ತಿ ಕೆತ್ತಿ ಕೈಯೆಲ್ಲ ಸೋತೋದು. ಆ ಸುಳ್ಳ ಮಗನಿನ ಮೇಲೆ ಕೈ ಹಾಕ್ದ ಎಲ್ಲಿದ್ದ ಅವನು? ನೋಡೋನು, ನಿನ್ ಮನೆಗೆ ಹೋಗು, ನಾನು ಬೆಳಿಗ್ಗೆ ಬಂದ್ಬಿಡ್ತೀನಿ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ? ಪೊಲೀಸ್ ಠಾಣೆಗೆ. ಆ ಸುಳ್ಳ ಮಗನಿಗೆ ಕೋಳ ಹಾಕ್ಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀನಿ. ಬೇಡಿ, ಈ ಕತ್ಲಲ್ಲಿ ಹೋಗ್ಬೇಡಿ. 10-12 ಮೇಲೆ ನಡ್ಕೊಂಡು ಹೋಗ್ಬೇಕು. 10 ಅಲ್ಲ, 10,000 ಮೈಲ್ ಇದ್ರೂ ಪರವಾಗಿಲ್ಲ. ನಿನ್ ಮನೆಗೆ ಹೋಗಿ ಬಂದ್ಬಿಡ್ತೀನಿ ನಾನು. ಕೋಪ ತಡ್ಕೊಳ್ಳಿ. ಹುಚ್ಚುಚ್ಚಾಗೇನು ಮಾಡೋಕ್ ಹೋಗ್ಬೇಡಿ. ಹೆದರ್ಬೇಡ, ಧೈರ್ಯವಾಗಿರು. ನಾನು ಬೇಗ ಬಂದ್ಬಿಡ್ತೀನಿ. ಈಗ ಬರಕ್ ಆಗಕ್ಕಿಲ್ಲ ಕಣೆ. ಏನ್ ನೀ ಕರೆದ ತಕ್ಷಣ ಬರೋದಕ್ಕೆ ನನ್ನೇನ್ ದನದ ವ್ಯಾಪಾರ ದಳ್ಳಾಳಿ ಅಂತ ತಿಳ್ಕೊಂಬಿಟ್ಟ? ಇದು ಸರ್ಕಾರಿ ಪೊಲೀಸ್ ಸ್ಟೇಷನ್. ಸುತ್ತಲೂ 20 ಮೈಲಿಗೆ ಇದೊಂದೇ ಸ್ಟೇಷನ್ನು. ಕೊಲೆ, ಕಳ್ತನ, ಹೆಂಗಸರನ್ನ ಕೆಡ್ಸೋದು ಇವೆಲ್ಲ ನಿಮಗೋಸ್ದು. ನಮಗ್ ದಿನ ಇದ್ದಿದ್ದೆ ರಾಮಾಯಣ. ಏನು ಕಂಪ್ಲೀಟ್ ಆಗೋದೋ ಇಲ್ವೋ? ಮುಂದೆ ತನಿಖೆನೂ ಆಯ್ತದೆ. ಹೋಗು. ಸುಮ್ಕೆ ಎಗರ್ಲಾಡಿದ್ರೆ ಅದೇನೂ ಆಗಕ್ಕಿಲ್ಲ. ಎಲ್ಲಾ ದೂರಿನ ತರ ಇದನ್ನ ಕಸದ ಬುಟ್ಟಿಗೆ ಎಸ್ಬಿಡ್ಬಿಡಿ ಬುದ್ಧಿ. ಇದು ನನ್ನಪ್ಪನ ಕಷ್ಟ ಅಲ್ಲ, ಬಡವರ ಸಂಕಟ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ ಕಾಲಿಗೆ ಬೀಳ್ತೇನೆ. ನೀ ಸುಮ್ಕಿರಯ್ಯ. ನೀನ್ ಒಳ್ಳೆ ತಲೆ ಕೆಡ್ಸ್ಕೊಂಡ್ ಮಾನ ಮರವಾದೆ ಅಂತಿದ್ರೆ ಏನು ಪ್ರಯೋಜನ ಆಗಕ್ಕಿಲ್ಲ. ಹಿಂಗ ಮಾಡವ. ಹೆಂಗೆ?
ನಿನ್ನ ಹೆಂಡ್ತಿನೂ ಕರ್ಕೊಂಡು ಬ್ಯಾರೆ ಊರಿಗೆ ಹೊಂಟೋಗು. ಏನ್ ಬುದ್ಧಿ? ಹ್ಞೂ ಕಣಯ್ಯ, ಇದು ನನ್ನ ಅನುಭೋಗದ ಮಾತು. ಇದರ ಮ್ಯಾಗ ನಿನ್ನ ಇಷ್ಟ ಅಪ್ಪ. ಇಲ್ಲ ಬುದ್ಧಿ, ನೀವು ಬರ್ಲೇಬೇಕು. ನಮ್ಮ ಆಗ್ತಿರೋ ಅನ್ಯಾಯ ನೀವೇ ನಿಲ್ಲಿಸ್ಬೇಕು. ಬರೋ ಅಮಾವಾಸ್ಯೆ ಸಾಹೇಬ್ರ ಇನ್ಸ್ಪೆಕ್ಷನ್ ಅದೇ, ಆವಾಗ ನಿನ್ನೇನಾದ್ರೂ ಮಾಡೋ ಹೋಗಯ್ಯ. ಸುಮ್ಗೆ ಸತಾಯಿಸ್ತಾರೆ, ನಿದ್ದೆ ಮಾಡಕ್ಕೂ ಬಿಡಕ್ಕಿಲ್ಲ. ನೀನಾ ಇಲ್ಲಿಗೆ ಬನ್ನಿ. ಕೊಟ್ಟಿದ್ದ ಸಾಲ ತಗೊಳಕ್ಕೆ ಎಲ್ಲಿ ನನ್ ಕಂತು? ನನ್ ಗಂಡ ಎಲ್ಲಿ? ನಿನ್ನ ಗಂಡನ ಏಡಿ ನನ್ನ ಮಗ ಸಾಲ ತೀರ್ಸಕ್ಕೆ ಎದುರ್ಕೊಂಡು ಓಡೊಂಟೋದ. ಈಗ ನಿಮ್ಮಪ್ಪನ ಸಾಲ ನಿನ್ನ ಮ್ಯಾಗ ಗಂಡ ಈಗ ಗೊತ್ತಾಯ್ತಾ ನಿನ್ನ ಗಂಡ ಎಲ್ಲಿ ಅಂತ? ಕೊಡು ನನ್ ಕಂತು. ನನ್ ಗಂಡನ್ ಕೊಂದ್ರು ನಿನ್ ಸಾಲ ತೀರ್ಲಿಲ್ಲ. ತಗೋ ನಿನ್ ಕಂತು. ಧೈರ್ಯ ಇದ್ರೆ ಬಾ, ತಗೋ ನಿನ್ ಕಂತು. ಬಾರೋ ಚಂಡಾಳ, ಬಾ ತೀರ್ಸ್ಕೊ ನಿನ್ ಕಂತು. ನನ್ ಕಿರ್ಚೋಲೆ ಮಾಡಲ್ಲ, ಏನು ಮಾಡಲ್ಲ. ಬಾರೋ. ಈ ಬಡವರ ಮೈಯಲ್ಲಿರೋ ಬೆಂಕಿ ಏನು ಅಂತ ಗೊತ್ತಾಗುತ್ತೆ. ಬಾರೋ, ಧೈರ್ಯ ಇದ್ರೆ ಬಾ. ಬಾ. ಇಷ್ಟೆಲ್ಲ ಸಂಕಟ ಸಹಿಸ್ಕೊಂಡು ನೀನ್ ಯಾಕೆ ಸುಮ್ಮನಿದ್ದಮ್ಮ? ಆಗ್ಲೇ 4 ಜನ ಕೇಳಿ ಆ ನಾಯಿ ಕತೆ ಮುಗಿಸ್ಬೇಕಾಗಿತ್ತು. ಯಾರಿಗೆ ಹೇಳಿ?
ನನ್ ಮಾತ್ರ ಯಾರು ನಂಬ್ತಾರೆ? ಒಂದ್ ವೇಳೆ ನಂಬುದ್ರು ಆ ಜಮೀನ್ದಾರನ ಎದುರು ನಿಲ್ಲೋ ಶಕ್ತಿ ಯಾರಿಗಿದೆ? ನಾನು ಇಡೀ ಬಾಳ್ನೆ ಹಾಳು ಮಾಡದೆ ಈ ಊರ್ನಲ್ಲಿ ನೀನ್ ಬೆಳಿಬಾರ್ದು ಅಂತ ದೂರ ಕಳಿಸ್ಬಿಟ್ಟೆ ಶಿವು, ದೂರ ಕಳಿಸ್ಬಿಟ್ಟೆ. ನೋಡು ಶಿವು, ಇಂಥ ಘೋರವಾದ ಅನ್ಯಾಯ. ನಾನು ಹುಟ್ಟಿದಾಗ ನನ್ಗಪ್ಪ ಇರ್ಲಿಲ್ಲ, ಬೆಳೆದಾಗಿರ್ಲಿಲ್ಲ, ಈಗ ಬೇಕಾಗಿಲ್ಲ. ನಿಜ, ನೀನು ಹುಟ್ಟು ಮೊದಲೇ ನಾನು ಹೊರಟೋಗಿದ್ದೆ. ಅದಕ್ಕೆ ನಾನು ಗಿರೀಶ್ ಆಚಾರ್ಯಾಗಿ ಬದುಕಿದ್ದಿದ್ರೆ ನೀನಿಂಥ ಮಾತಾಡ್ತಿರ್ಲಿಲ್ಲ, ಅಪ್ಪ ಅಂತ ಗೌರವಿಸ್ತಾ ಇದ್ದೆ. ನೀನು ನನ್ನ ಅಪ್ಪನ? ನಿನ್ಗೆ ಹೋದ್ ಜನ್ಮದ್ ನೆನ್ಪು ಬಂದಿದ್ದಕ್ಕೆ ನೀನ್ ನನ್ನ ತಂದೆನ? ಹಾ, ನನ್ನಷ್ಟೇ ವಯಸ್ಸಾಗಿರೋ ನಿನ್ನನ್ನ ಒಪ್ಕೋಬೇಕಾ? ಮತ್ ನನ್ನಮ್ಮ ಗಂಡ ಅಂತ ಒಪ್ಕೊಂಡು ನಿನ್ನ ಮನೆಗೆ ಸೇರ್ಸ್ಕೋಬೇಕಾ? ಶಿವು, ಒಳ್ಳೆ ಮಾತಿಂತ ಹೊರಟೋಗಿ ಇಂಜಿನಿಯರ್ ಸಾರ್. ನಮ್ಮ ಜೀವನದಲ್ಲಿ ನಡೆದ ಆಟ ಅಷ್ಟೇ ಸಾಕು. ಹೋಗ್ತೀನಿ ಶಿವು, ಹೋಗ್ತೀನಿ. ಇದು ನಂಗೆ ಹೊಳಿಲೇ ಇಲ್ಲ. ನಿಜ, ನನಗೂ ಗಿರೀಶಾಚಾರ್ಯ ಹೆಂಡತಿ ಮಗಂಗೂ ಏನ್ ಸಂಬಂಧ? ಇರೋ ಸಂಬಂಧ ಬಿಟ್ಟು ಇಲ್ಲದ ಸಂಬಂಧ ಹುಡ್ಕೊಂಡು ಬಂದೆ. ದೊಡ್ಡಪ್ಪ, ಮಾಲ್ತಿ, ಅವಿರಾಜ ಬಂದ. ನನ್ನನ್ನು ಹುಡ್ಕೊಂಡು ಬಂದ್ಬಿಟ್ರ? ಅವಿ, ಹೇಗಿದ್ಯಾ ಅವಿ? ನೀನ್ ಬಂದ್ ಕೆಲ್ಸ ಮುಗಿತಾ? ನಿನಗನ್ಸಿದ್ದೆಲ್ಲ ನಿಜನಾ? ಹೌದು, ನಿಜ. ಆದ್ರ ನಿಜ ಯಾರಿಗೂ ಬೇಕಿಲ್ಲ. ಎಲ್ಲ ನನ್ನ ಹಣೆ ಬರ. ಅಮ್ಮ ಹೇಗಿದ್ದಾಳೆ? ನೀನ್ ಮನೆ ಬಿಟ್ಟಾಗ್ಲಾ ಅಮ್ಮನ್ ಮೈ ಸರಿ ಇಲ್ಲ. ಬಂದ್ಬಿಡು ಅವಿ. ಯಾಕವಿ? ಇನ್ನು ಯಾರಿಗೋಸ್ಕರ ಈ ಶಿಕ್ಷೆ ಅನ್ಭವಿಸ್ಬೇಕು? ಬಂದ್ಬಿಡು ಅವಿ. ಅವಿ ಅವಿ ಅಮ್ಮ ಅಳುತ್ತೆ. ಬಾ ಹೋಗೋಣ. ಸರಿ, ಬಂದೆ. ಮಾಲ್ತಿ, ನಾನೊಂದು ಮಾತು ಹೇಳ. ಏನು? ನೀವೆಲ್ಲ ನನ್ನಿಂದಾಗಿ ಇಷ್ಟೊಂದು ಅವಸ್ಥೆ ಪಟ್ಟಿದ್ದೀರ. ಇನ್ನು ಸ್ವಲ್ಪ ದಿವಸ ಕೊನೆದೊಂದು ಪ್ರಯತ್ನ ಮಾಡ್ತೀನಿ. ಸರಿ. ಏನಿದೆಲ್ಲ? ಯಾರು ನೀನು? ಯಾಕೆ ಯಜಮಾನ್ರೆ, ಮರೆತು ಬಿಟ್ರ? ಇದು ನಿಮ್ಮ ಹಳೆ ಸಾಲದ ಬಾಕಿ. ಯಾವ ಸಾಲ? ಶಿಲ್ಪಿ ಗಿರೀಶಾಚಾರಿ ಸಾಲ. ಗಿರೀಶಾಚಾರಿ? ಅವನಿಗೂ ನಿನಗೂ ಏನ್ ಸಂಬಂಧ? ನನಗೂ ಗಿರೀಶಾಚಾರಿಗೂ ಬಹಳ ಹತ್ತಿರದ ನೆಂಟು ಯಜಮಾನ್ರೆ. ಗಿರೀಶಾಚಾರಿ ಅವನ ಬಿಯಡಿ. ಅವನು ಮುಂದಕ್ಕೆ ಬರ್ಲಿ ಅಂತ ಅವನ ಕಲೆಗೆ ಬೆಲೆ ಕೊಟ್ಟು ಶಿವನ ವಿಗ್ರಹ ಕೆತ್ತಿಸ್ದೆ. ದೇವಸ್ಥಾನ ಪೂರ್ತಿ ಆಗಕ್ ಮುಂಚೆ ಸಾಲನ ತೀರ್ಸಕ್ಕಾಗದೆ ಹೆಂಡತಿನ ಬಿಟ್ಬಿಟ್ಟು ಎದ್ರಕಂಡು ಓಡೊಂಟೋದ. ಎದ್ರ ಪುಕ್ಲ. ಗಿರೀಶಾಚಾರಿ ಹೆದ್ರ ಪುಕ್ಲನ? ನಿನ್ನನ್ನು ಎದುರು ಹಾಕೊಳ್ಳೋ ಧೈರ್ಯ ಮಾಡ್ದ ನಾನೊಬ್ಬನೇ. ಅದಕ್ಕೆ ನೀನು ಅವನನ್ನು ಕೊಂದೆ. ಅವನ ಸಂಸಾರನ ಸರ್ವನಾಶ ಮಾಡಿದೆ. ಇವರು ಧರ್ಮ ಅಂತ ಹೇಳಿ ಇಡೀ ಊರಿಗೆ ಮೋಸ ಮಾಡಿದ್ ನೀಚ ನೀನು. ಸಾಲ ತೀರ್ಸೋಕೆ ಅವಕಾಶ ಬೇಡ್ಕೊಂಡಾಗಲು ಗಿರೀಶಾಚಾರಿ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಿದವನು ಯಾರು? ನೀನು. ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ಬರ್ತಿದ್ದಾಗ ಚಿತ್ರಹಿಂಸೆ ಮಾಡಿ ಗಿರೀಶಾಚಾರ್ಯನ ಕೊಂದವನು ಯಾರು? ನೀನು. ಗಿರೀಶಾಚಾರಿ ಸಾಲ ತೀರ್ಸೋಕಾಗದೆ ಹೆಂಡತಿನ ಬಿಟ್ಟು ಓಡೋದ ಅಂತ ಊರಿಗೆಲ್ಲ ಹೇಳಿದವನು ನೀನೇ. ಇದನ್ನೆಲ್ಲ ನನ್ಗೆ ಯಾರು ಹೇಳಿದ್ರು? ಯಾರು ನೀನು? ನಾನೇ ಗಿರೀಶಾಚಾರಿ. ಇಷ್ಟು ವರ್ಷ ನೀನು ಹೂತಿಟ್ಟಿದ್ದನ್ನ ಬಯಲು ಮಾಡೋಕೆ ಮತ್ತೆ ಹುಟ್ಟಿ ಬಂದಿದ್ದೀನಿ. ನೀನು ಗಿರೀಶಾಚಾರಿನ ಮತ್ತೆ ಹುಟ್ಟು ಬಂದಿದ್ಯಾ? ಯಾರು ನಂಬ್ತಾರೆ? ನಿನಗೆಲ್ಲ ಹುಚ್ಚಿಡ್ದಿರ್ಬೇಕು. ಏ ರಂಗಕಾಳ, ಎಲ್ಲ ನಾನೇ ಹೋಗ್ತೀನಿ. ಎಣಿಸ್ಕೋ, ಸಾಲ ತೀರಿಸಿದ್ದೀನಿ, ಬಡ್ಡಿ ಕೊಡಕ್ ಬಂದೇ ಬರ್ತೀನಿ. ನಿನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಏನೇನೋ ಆಗ್ಬಿಟ್ಟಿದೆ. ನನ್ನ ಮನ್ಸು ಕೂಡ ಸರಿ ಇಲ್ಲಮ್ಮ. ನನಗ್ಯಾಕಮ್ಮ ಉಪಚಾರದ ಮಾತು? ತಂದೆ ತಾಯಿ ನೀವೇ ಅಂತ ತಿಳ್ಕೊಂಡು ಬಂದಿವ್ನಿ. ನೀವು ಚೆನ್ನಾಗಿದ್ರೆ ಸಾಕು. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನೆಲ್ಲ ಸರಿ ಮಾಡ್ತೀನಿ. ನೀನೇನೋ ಸರಿ ಮಾಡೋದು? ಊರಿನವ್ರು ಸಾವಿರಾರು ಹೇಳ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಅವ್ರನ್ನ ಬಾಯಿಗೆ ಬಂದಾಗ ಬೈದು ಹೊಡೆದು ಕಳಿಸ್ಬಿಟ್ಟಿಯಲ್ಲ. ಅವ್ರು ಸುಳ್ಳು ಹೇಳಿದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ.
ನಿಮ್ಮಪ್ಪ ಹೇಗಿದ್ರು ಅಂತ ಕೂಡ ನಿನಗೆ ಗೊತ್ತಿಲ್ಲ. ಆದ್ರೆ ಆದ್ರೆ ನಾನು ಅವ್ರ ಹೆಂಡತಿಯಾಗಿ ಬಾಳ್ದು ಅವ್ರ ಆತ್ಮ ಟಿಕೆಟ್ ಅಲಿತಾ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಕರ್ತವ್ಯ ನಿಂದು ಕಣೋ, ಕರ್ತವ್ಯ ನಿಂದು. ಜೊತೆ ನಾನೇ ಗಿರೀಶಾಚಾರಿ, ನಾನೇ ಗಿರೀಶಾಚಾರಿ. ಮತ್ತೆ ಹುಟ್ಟಿ ಬಂದಿದ್ದೀನಿ. ಸಾಲ ತೀರಿಸಿದ್ದೀನಿ, ಬಡ್ಡಿ ಕೊಡಕ್ ಬಂದೆ. ನಾನೇ ಗಿರೀಶಾಚಾರಿ, ನಾನೇ ಗಿರೀಶಾಚಾರಿ, ನಾನೇ ಗಿರೀಶಾಚಾರಿ. ಯಾರು 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 ಯಾರದು? ನಾನ್ ದಣಿ ಕಾಳ. ಎಲ್ಲಿಗೆ ಯಾಕೆ ಬಂದೆ? ಕಾವಲು ಕಾಯ್ತಿದ್ದ ದಣಿ. ಹಾಗಾಯ್ತೆ. ಯಾರು ಯಾರು ಯಾರದು? ಇವ ಗಿರೀಶಾಚಾರಿ ಮಗ. ಇಷ್ಟೊತ್ತು ಯಾಕೆ ಬಂದ್ ಮಗ? ಒಂದ್ ಹಳೆ ವ್ಯವಹಾರ ಮುಗ್ಸಕ್ಕೆ, ಸತ್ಯ ತಿಳ್ಕೊಳಕ್ಕೆ. ಯಾವ ಸತ್ಯ? ನಮ್ಮಪ್ಪನ್ ಕೊಲೆ ಮಾಡಿದ್ ನೀನೇ ತಾ? ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ಅವನು ಊರ್ ಬಿಟ್ಟು ಓಡೋದ. ಆಯ್ ಚೌರಣ್ಣ, ಸುಳ್ಳು ಹೇಳಿದ್ರೆ ಸೊಂಟ ಕಳ್ಸಿ ಪಕ್ಕದಲ್ಲಿ ಇಟ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ಏ ಮುತ್ಕ, ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೇನೆ. ಹೇಳು ಹೇಳು, ನಿಜ ಹೇಳು, ಹೇಳು, ಮಗಳು ನಿಜ ಮಗಳು ಹೇಳು. ಕೊನೆಗೆ ಹೆಣ್ಣನೇನ್ ಮಾಡಿದ್ರಿ? ಜೋಡಿ ಮರದ ಮಧ್ಯದಾಗೆ ಓದ್ಬಿಟ್ಟಿದ್ವಿ. ಹುಟ್ಟಿ, ನೀನು ಹೋಗಿ ಕೂತ್ರೆ ತಗೋ, ನಾನು ಅಮ್ಮನ್ ಕರ್ಕೊಂಡು ಹಾಕೋದ್ರಲ್ಲಿ ಬರ್ತೀನಿ. ಲಕ್ಷಣವಾಗಿದ್ದೀರಿ. ಆಮೇಗೇನಾಯ್ತು? ತಪ್ಪು ತಿಳಿಬೇಡಿ ದಡಿ. ನಿಮ್ಮ ಒಪ್ಪ ಎಂದಿದ್ದಕ್ಕೆ ನಡೆದಿದ್ದೆಲ್ಲ ತಿಳಿಸ್ತೀವಿ. ಆಮ್ಯಾಕೆ ಅವರು ಪೀಠಕ್ಕೆ ಜೋಡಿ ಮರೆತಾಗಿರ್ಬಹುದು. ಸತ್ಯಾಂಶ ತಿಳಿದ್ರೆ ಅವ್ರ ನಿಮ್ಮ ಮೇಲೆ ಆಗಿರ್ ಬೀಳ್ಬಹುದು. ನನ್ನ ಮ್ಯಾಕೆ ಬೆಳ್ಳಿ ಶಿಲ್ಪಿ ನನ್ನ ಮಗನಿಗೆ ಸತ್ರು ಬುದ್ಧಿ ಬರ್ನಿಲ್ಲ. ಅವನು ಬರೀ ಸಾಯಕ್ಕೆ ಹುಟ್ಟವನೇ. ಜವರ ಹೇಳಿದ್ ಕೇಳಿಸ್ತಾ? ಎಲ್ರೂ ಹುಷಾರಾಗಿರ್ಬೇಕು. ಇನ್ನವರಿಗೆ ಸದರ ಕೊಡಬಾರದು. ಹಳೆಯದನ್ನೇನಾದ್ರೂ ಕೆದಕಿದ್ರೆ ಚರ್ಮ ಸುಲಿದು ಮೈಮೂಳೆ ಇಲ್ಲಿವರೆಗೂ ನನ್ನನ್ನು ಹೇಳ್ಕೊಂಡು ಬಂದೆ. ನಿನ್ನನ್ನು ಹುಡುಕೋವರೆಗೂ ನನಗೂ ನೆಮ್ಮದಿರಲಿಲ್ಲ. ಈಗಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನಿನ್ನ ಋಣ ನಾನು ತೀರಿಸಿದ್ದೀನಿ. ನಿನಗಾದ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಿಸ್ತೀನಿ. ಮಲ್ಕ ಮಲ್ಕ.
ಇದು ನಿಂಗೆ ಸೇರ್ಬೇಕಾದ್ದು. ಯಾವಾಗ್ಲೂ ನಿನ್ ಕೈನಲ್ಲಿ ಇರ್ಬೇಕು. ಜಾಗ ಜ್ಞಾಪಕ ಇದೆಯಾ? ಬಡ್ಡಿ ಸಮೇತ ಸಾಲ ತೀರಿಸ್ತೀನಿ ಅಂತ ಹೇಳಿದ್ದೆ. 25 ವರ್ಷ ನಾನು ಇಲ್ಲಿ ಕೊಳೆಯಕ್ ಹಾಕ್ದೆ. ಇವತ್ತಿನ ಇಲ್ಲೇ ಮಣ್ಣು ಮಾಡ್ತೀನಿ. ಮಗನೇ, ಬಸರಿಯಾಗಿದ್ದ ನನ್ನ ಹೆಂಡತಿನ ವಿಧಿಯನ್ನಾಗಿ ಮಾಡಿದೆ. ಹುಟ್ಟೋ ಮಗುಗೆ ತಂದೆ ಇಲ್ದಾಗ ಮಾಡಿದೆ. ಆಗಿದ್ದಾಗೋಯ್ತು. ಈಗ ಅವನ್ಕೊಂದೇನ್ ಪ್ರಯೋಜನ? ಕೋಪ ತಡ್ಕೊಳ್ಳಿ.
ನೀನು ಬದುಕಿದ್ರೆ ಇನ್ನು ಎಷ್ಟು ಜನರ ರಕ್ತ ಕುಡಿತೀಯೋ ನೀನು ಬದುಕಿರ್ಲೇಬಾರ್ದು ತಾಯಿ ನಿಮ್ಮೆಲ್ರಿಗೂ ಹೊಸ ಜೀವನ ಹೊಸ ಬಾಳು ಕಾದಿದೆ ನೀವೆಲ್ಲ 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳಿ ಶಿವು ನೋಡಿ ನಮ್ ಶಿವನ್ ಮಾತ್ರ ಮರಿಬೇಡಿ वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णानि अन्यानि संयाति नवानि देहि